नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्य गौरकथाधाम नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्तवृंदा हरे कृष्णा 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 हरे 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 राम 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 हरे हरे ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ तत्सत् ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 16ನೇ ಅಧ್ಯಾಯದ ಕೊನೆಯ ಶ್ಲೋಕ 24 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಹರೇ ಕೃಷ್ಣ. ನೋಡಿ, ಹೀಗೆ ನಾವು ದೈವಿ ಹಾಗೂ ಅಸುರಿ ಸ್ವಭಾವಗಳ ಒಂದು ಅಧ್ಯಯನ ಮಾಡ್ತಿದ್ರಿ. ಅದರ ಕೊನೆಯ ಶ್ಲೋಕ ಇದು. ಇದರ ಹಿಂದಿನ ಶ್ಲೋಕಗಳಲ್ಲಿ ನಾವು ದೈವಿ ಮತ್ತೆ ಅಸುರಿ ಸ್ವಭಾವಗಳನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದೀವಿ. ಅದರಲ್ಲಿ ನೋಡಿ 26 ನೋಡಿ ದೈವಿ ಸ್ವಭಾವಗಳನ್ನ ಹೆಸರಿಸಾಯ್ತು. ಅದರ ನಂತರ ಉಳಿದ ಎಲ್ಲಾ ಶ್ಲೋಕಗಳು ಅಸುರಿ ಸ್ವಭಾವಗಳನ್ನೇ ಹೇಳ್ತಾ ಬಂದದ್ದು. ನೋಡಿ, ಅದರಲ್ಲಿ ಕೆಲವೊಂದು ಸಾಮಾನ್ಯವಾದಂತ ಪದಗಳನ್ನೇ ಕೇಳ್ತಾ ಇದ್ವಿ. ಅದರಲ್ಲಿ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ, ನೋಡಿ ಈ ತರದನ್ನ ಪದಗಳನ್ನ ಮತ್ತೆ 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 ಹೇಳ್ತಾನೆ ಇದ್ವಿ. ಅವರಿಗೆ ಸನ್ನಡತೆ ಇರೋದಿಲ್ಲ, ಶುಚಿತ್ವ ಇರೋದಿಲ್ಲ, ಅವರು ಸತ್ಯವನ್ನ ಹೇಳಲ್ಲ. ನೋಡಿ, ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ಅಸುರರಿಗೆ. ಅದಕ್ಕೋಸ್ಕರ ಏನ್ ಬೇಕೋ ಮಾಡ್ತಾರೆ. ನೋಡಿ, ಈ ಜಗತ್ತಿಗೆ ನೋಡಿ ಸತ್ಯ ಅನ್ನೋದಿಲ್ಲ, ಈ ಜಗತ್ತು ಅಸತ್ಯ, ಅದು ಈ ಜಗತ್ತಿಗೆ ಆಧಾರ ಇಲ್ಲ, ಇದಕ್ಕೆ ಯಾರು ನಿಯಂತ್ರಿಸಿದಂತ ಒಬ್ಬ ಯಾರು ಇಲ್ಲ ಇದಕ್ಕೆ. ಇದು ಮತ್ತೆ ಹೆಂಗೆ ಹುಟ್ಕೊಂಡಿದೆ ಅಂದ್ರೆ ಕಾಮದಿಂದ ಹುಟ್ಕೊಂಡಿದೆ. ಕಾಮ ಅಲ್ಲದೆ ಬೇರೆ ಏನೂ ಕಾರಣನೇ ಇಲ್ಲ. ಇಡೀ ಜಗತ್ತು ಕಾಮದಿಂದ ನಡೀತಾ ಇದೆ. ಅದಕ್ಕೋಸ್ಕರ ನಾವು ನಮಗೂ ಕೂಡ ಕಾಮ ನೋಡಿ ಅನ್ನುವಂತ ಒಂದು ತತ್ವದಲ್ಲಿ ಹೋಗ್ತಿರ್ತಾರೆ. ನೋಡಿ, ಇದೆಲ್ಲ ರಾಕ್ಷಸಿ ಸ್ವಭಾವದವರು, ಅಷ್ಟಾತ್ಮರು. ನೋಡಿ, ಅವ್ರಿಗೆ ಬುದ್ಧಿ ಇಲ್ಲ, ನಾಶಕ್ಕೆ ಕಾರಣ ಆಗುವಂತ ಉಗ್ರ ಕರ್ಮಗಳನ್ನ ಮಾಡ್ತಾರೆ. ನೋಡಿ, ಅವರು ಆತ್ಮ ಉದ್ಧಾರಕ್ಕೆ ಏನೂ ಪ್ರಯತ್ನ ಮಾಡೋದಿಲ್ಲ. ನೋಡಿ, ಅವರು ಒಣ ಪ್ರತಿಷ್ಠೆಗಳ ಮೇಲೆ ಅವರ ಜೀವನ ನಡೀತಾ ಇರುತ್ತೆ. ನೋಡಿ, ಹೀಗೆ ಹೀಗೆ ಹಲವಾರು ಹಿಂದಿನ ಶ್ಲೋಕಗಳ ಒಂದು ನೋಡಿ ಒಂದು ಮೆಲುಕು ಹಾಕ್ತಾ ಹಂಗೆ ಬಂದ್ರೆ ನೋಡಿ ಇವೆಲ್ಲ ಸಿಗುತ್ತೆ ನಮ್ಗೆ. ನೋಡಿ, ಅವ್ರು ಅನ್ಕೊಳ್ತಾರೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ, ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸ್ತೀನಿ, ಈಗ ನಂದು ಇಷ್ಟಿದೆ, ಮುಂದೆ ಹೆಚ್ಚಾಗಿ ಹೋಗ್ತಾ ಇರುತ್ತದು. ಅವನು ನನ್ನ ಶತ್ರು, ಅವನನ್ನ ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡ್ತಾರೆ, ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ, ನಾನು ಪರಿಪೂರ್ಣ ಬಲಶಾಲಿ ಸುಖಿ ಅತ್ಯಂತ ಶ್ರೀಮಂತ, ನನ್ನ ಸುತ್ತಮುತ್ತ ನೆಂಟರಿದ್ದಾರೆ, ಬಲಶಾಲಿಗಳಾಗಿದ್ದಾರೆ. ನೋಡಿ, ಅವರೆಲ್ಲ ನನ್ನ ರಕ್ಷಣೆ ಮಾಡ್ತಾರೆ, ನಾನು ಒಂದು ದಾನ ಕೊಡ್ತೀನಿ, ಯತ್ನ ಮಾಡ್ತೀನಿ, ತಪಸ್ ಮಾಡ್ತೀನಿ. ನೋಡಿ, ಇಂಥ ಒಂದು ಭ್ರಾಂತಿಯಲ್ಲಿ ಇರ್ತಾರೆ ಅಂತ ಹಿಂದಿನ ಶ್ಲೋಕಗಳನ್ನೆಲ್ಲ ಓದ್ಕೊಂಡ್ಬಂದ್ವಿ. ನೋಡಿ ಹಂಗೆ ಈ ಎಲ್ಲ ವಿಚಾರಗಳು, ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಈ ತರದೆಲ್ಲವೂ ಕೇಳಿ 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 ಬೇಜಾರಾಗ್ಬಿಟ್ಟಿದೆ ಅಲ್ವಾ ಮಾತಾಜಿ ಪ್ರಭುಜಿ?
ಹೌದು ಪ್ರಭು. ಅಲ್ವಾ? ಹೌದು. ಎಲ್ಲ ನೆಗೆಟಿವ್ ಅಲ್ವಾ? ಕಾಮ, ಕ್ರೋಧ, ಲೋಭ, ದರ್ಪ, ನೋಡಿ ಜಂಬ, ಇವೆಲ್ಲ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ತುಂಬಾ ಬೇಜಾರಾಗಿದೆ ಪ್ರಭುಜಿ. ತುಂಬಾ ಬೇಜಾರಾಗ್ತಿದ್ಯಾ ಪ್ರಭು? ಅಂದ್ರೆ ನಮ್ ಸುತ್ತಮುತ್ತ ಇರೋರನ್ನ ಕಾಣ್ಕೊಂಡು ನಾವ್ ಈ ಪಾಠ ಕೇಳಿ ನಮ್ಗೆ ಆ ತರ ಅನಿಸುತ್ತೆ ಪ್ರಭು. ನೋಡಿ ಹಂಗೆ ಮೊನ್ನೆ ಪರಮ ಪೂಜ್ಯ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜರು ಒಂದು ಪ್ರವಚನ ಕೇಳ್ತಿದ್ದೆ. ಅವರು ಯುವಕರಿಗೆ ಕುರಿತು ಒಂದು ಕ್ಲಾಸ್ ಅಲ್ಲಿ ಮಾತಾಡ್ತಿದ್ರು. ಅವ್ರು ಹೇಳಿದ್ರು, ನೀವೆಲ್ಲರೂ ನಾನು ಅನ್ಕೊಂಡಿರ್ತೀರಿ, ನೀವೆಲ್ಲ ಬಂದಿದ್ದೀರಿ, ನೀವು ಅನ್ಕೋತಿದ್ದೀರಿ ನಾನು ಈ ಪ್ರವಚನದಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಕೂರಿಸ್ಕೊಂಡು ಜೋಕ್ಸ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಜೋಕ್ಸ್ ಅಲ್ಲ. ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಜೋಕ್ಸ್ ತಮಾಷೆ ಅಲ್ಲ, ಬಹಳ ಗಂಭೀರವಾದದ್ದು ಅಂತ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ರು. ನೋಡಿ ಹಂಗಾಗಿ ನೋಡಿ ಅವರು ಜೋಕ್ಸ್ ಇಷ್ಟಪಡಲ್ಲ ಅವರು ಮಹಾರಾಜ ಅಂತ. ನೋಡಿ ಹಂಗೆ ಕೃಷ್ಣ ಪ್ರಜ್ಞೆ ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ಚಿಂತನೆ ಮಾಡ್ಬೇಕಾಗಿರೋದು. ಕೃಷ್ಣ ಪ್ರಜ್ಞೆ ಕೇಳದ್ಮೇಲೆ ಈ ವಿಚಾರಗಳು ತತ್ವಗಳು ನೋಡಿ ನಾವು ಹೆಂಗಿದೀವಿ, ಹಿಂಗಿರ್ಬೇಕಿತ್ತು, ಹಿಂಗೆಲ್ಲ ಕೇಳಿ ಮನ ಪರಿವರ್ತನೆ ಆಗುವಂಥದ್ದು. ಫನ್ಗಲ್ಲ, ತಮಾಷೆ ಕೇಳ್ಕೊಂಡು ತಮಾಷೆ ಮಾಡ್ಕೊಂಡು ಹಂಗೆ ಹೋಗ್ಬಿಡೋದ ಅಲ್ಲ ಅಂತ ಅವರು ಒಂದು ಅರ್ಥದಲ್ಲಿ ಹೇಳ್ತಿದ್ರು. ಅಂದ್ರೆ ಗಂಭೀರವಾಗಿ ತಗೊಳ್ಳಿ, ನಾವು ಹೇಳ್ತಿರೋದು ಗಂಭೀರವಾಗಿ ತಗೊಳ್ಳಿ, ಚಿಂತನೆ ಮಾಡಿ, ಪರಿವರ್ತನೆ ಆಗಿ, ಟ್ರಾನ್ಸ್ಫಾರ್ಮ್ ಆಗಿ, ಹೀಗೇ ಇರಬೇಡಿ ಅಂತ ಹೇಳ್ತಿದ್ರು. ನೋಡಿ ಹಂಗೆ ಈ ಅಧ್ಯಾಯವನ್ನ ನಾವು ಕೊನೆ ಭಾಗ ಬಂದಿದ್ದೀವಿ. ಇಲ್ಲಿ ನಾವು ಅಸುರಿ ಸ್ವಭಾವಗಳನ್ನ ಬಹಳಷ್ಟು ಈಗ ಓದ್ಕೊಂಡು ಬಂದಿದ್ದೀವಿ. ಇದು ನಮ್ಮದೇ ಕತೆ. ನೋಡಿ ಅಸುರರು ಅಂದ್ರೆ ಯಾವುದೋ ನಾವು ಲೋಕದಲ್ಲಿದ್ದಾರೆ, ನೋಡಿ ಯಾವುದೋ ಒಂದು ಪ್ರದೇಶದಲ್ಲಿದ್ದಾರೆ, ಎಲ್ಲೋ ಇದ್ದಾರೆ, ಅವರೆಲ್ಲೋ ಇದ್ದಾರೆ, ನಾವೆಲ್ಲ ಒಳ್ಳೆಯವರು ಅವರೆಲ್ಲ ಕೆಟ್ಟವರು, ಹಂಗಲ್ಲ. ಈ ಅಧ್ಯಾಯ ಓದಿದ್ಮೇಲೆ ನಮ್ಮಲ್ಲಿರುವಂತ ಅಸುರಿ ಗುಣಗಳನ್ನ ಗುರ್ತಿಸ್ಕೊಳಕ್ ಆಗ್ಬೇಕು. ಆಗ್ತಾ ಇದೆಯಾ? ನಮ್ಮಲ್ಲಿರುವಂತ ಅಸುರಿ ಗುಣಗಳನ್ನ ಅಭ್ಯಾಸ ಗುರ್ತಿಸ್ಕೊಳಕ್ ಮಾಡ್ಕೊಳ್ತಾ ಇದೀವಿ ಪ್ರಭು. ಆಗ್ಬೇಕು. ನಿಜವಾಗ್ಲೂ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಮೊನ್ನೆ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜರು ಪರಮ ಪೂಜ್ಯರು ಹೇಳಿದಂಗೆ ಇದು ಬಹಳ ಗಂಭೀರವಾದ ವಿಚಾರ. ಇದ್ರ ಬಗ್ಗೆ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ನೋಡಿ ಹಂಗಲ್ಲ. ನೋಡಿ ನಾವು ಹುಡ್ಕೋಬೇಕು, ನಮ್ಮಲ್ಲಿ ಈ ತರ ಅಸುರಿ ಸ್ವಭಾವಗಳು ಏನೇನಿದಾವೆ ಅಂತ ನೋಡ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಇರ್ತವೆ. ನೋಡಿ ಕೆಲವು ಸಂದರ್ಭ ಹೆಚ್ಚು ಕಡಿಮೆ ಹಂಗ ಆಗ್ತಾ ಇರುತ್ತೆ. ಕೆಲವು ಸತಿ ಕೋಪ, ಸಿಟ್ಟು, ನೋಡಿ ಅಹಂಕಾರ, ದರ್ಪ, ಜಂಬ, ನೋಡಿ ನಾನೇನು ನೀನೇನು, ನೋಡಿ ಈ ಥರದ್ದೆಲ್ಲ ಹೊಟ್ಟೆ ಕಿಚ್ಚು, ನೋಡಿ ಇವೆಲ್ಲ ಸಹಜವಾಗಿ ಬರ್ತಾ ಇರ್ತವೆ ನಮಗೆ. ಅದಕ್ಕೆ ನೋಡಿ ಸ್ವಲ್ಪ ಪ್ರಯತ್ನ ಕೂಡ ಆಗ್ಬೇಕು. ವಿಶೇಷವಾಗಿ ಯಾರು ಹೆಚ್ಚು ತಮ್ಮ ನಾಲಿಗೆಯನ್ನ ಭಕ್ತ ಸೇವೆಯಲ್ಲಿ ತೊಡಗಿಸ್ಕೊತಾ ಹೋಗ್ತಾರೋ ನೋಡಿ ಅಲ್ಲಿ ಪರಿವರ್ತನೆ ಬರಕ್ ಶುರು ಆಗತ್ತೆ. ಅದಕ್ಕೆ ನಾಲಿಗೆಯಿಂದನೇ ಭಕ್ತಿ ಸೇವೆ ಪ್ರಾರಂಭ ಆಗೋದು. ಸೇವನ್ಮುಖಿ ಜಿಹ್ವಾದವು, ಎಲ್ಲ ಭಕ್ತಿ ಸೇವೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನಾಲಿಗೆಯಿಂದ ಶುರು ಆಗುತ್ತೆ. ನೋಡಿ ಅದಕ್ಕೆ ನಾಲಿಗೆಯನ್ನ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳೋದು. ನೋಡಿ ಅದಕ್ಕೆ ನೋಡಿ ಭಗವಂತನ ನಾಮ ಜಪ ಪ್ರಸಾದ, ನೋಡಿ ಶ್ರವಣ ಕೀರ್ತನ ಇಲ್ಲಿಂದ ಶುರು ಆಗುತ್ತೆ. ನೋಡಿ ಮಲ್ಕೊಂಡಿದ್ದವ್ರನ್ನ ಏಳಿಸ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಮಲ್ಕೊಂಡಿರ್ತಾರೆ, ಏಳಿಸ್ಬೇಕು ಅವ್ರನ್ನ ಏನ್ ಮಾಡ್ತೀರಿ? ಹಾಡು ಹಾಡ್ತೀವಿ, ಹೇಳ್ತೀನಿ ಪ್ರಭು. ಎದ್ದೇಳೋ ಹೇಳ್ತೀವಿ ಎದ್ದೇಳೋ ಪ್ರಭು. ಕ್ರಮ ಹೇಳಿ ಹೇಳಿ ನೀವು ಎದ್ದೋಳಿ ಅಂತ. ಹೇಳ್ತೀವಿ. ಬೇಗ ಹೇಳ್ದೆ ಇದ್ದಾಗ ಹತ್ರ ಹೋಗಿ ಎಬ್ಬಿಸ್ತೀವಿ ಪ್ರಭುಜಿ. ಶಬ್ದ ಕೇಳಿದ ತಕ್ಷಣ ಎದ್ದೊಳ್ತಾರೆ. ಶಬ್ದ ಕೇಳಿದಾಗ ಎದ್ದೇಳ್ತೀರಿ, ಅಲಾರಾಮ್ ಇಟ್ಕೊಂಡಿರ್ತೀರಿ ಅಲ್ವಾ, ಕೂಗ್ತೀರಿ ಎದ್ದೇಳು 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 ಅಂತೀರಿ, ಅವ್ರಿಗೆ ಎದ್ದೇಳ್ತಾರೆ. ಅವಾಗ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ನೋಡಿ ಮರ್ತು ನೋಡಿ ಅವರು ಮರ್ತು ಮಲ್ಕೊಂಡ್ಬಿಟ್ಟಿರ್ತಾರೆ, ನಿದ್ದೆ ಮಾಡ್ಬಿಟ್ಟಿರ್ತಾರೆ. ನೋಡಿ ಈಗ ಅವ್ರನ್ನ ಏಳಿಸ್ಬೇಕು, ಹಿಡ್ಕೊಂಡು ಹೊಡಿತೀರಾ ಅಥವಾ ನೀರ್ ತಗೊಂಡು ಸುರಿತೀರಾ? ಏನ್ ಮಾಡ್ತೀರಿ? ಸಾಮಾನ್ಯ ಕೂಗ್ತೀರಿ ಅಲ್ವಾ, ಸೌಂಡ್ ಮಾಡ್ತೀರಿ, ಏನೋ ಒಂದು ಸೌಂಡ್ ಮಾಡ್ತೀರಿ. ನೋಡಿ ಅಲ್ಲಿ ಶ್ರವಣದಿಂದ ಶುರು ಆಗುತ್ತೆ. ನೋಡಿ ಎಲ್ಲ ಬದಲಾವಣೆಗಳು, ಎಚ್ಚರಿಕೆಗೊಳ್ಳೋದು ಎಲ್ಲವೂ ಶ್ರವಣ ಶಬ್ದದಿಂದ ಶುರುವಾಗುತ್ತೆ. ಅದಕ್ಕೆ ಈ ಜಗತ್ತಲ್ಲಿ ಮೊದಲು ಏನೂ ಇರ್ಲಿಲ್ವಂತೆ. ನೋಡಿ
ಕೃಷ್ಣ ಒಬ್ನೇ ಇದ್ನಂತೆ. ನೋಡಿ ಒಂದೊಂದೇ ಒಂದೊಂದೇ ಅಲ್ಲಿ ನೋಡಿ ಒಂದು ಉಪನಿಷತ್ತಲ್ಲಿ ಹೇಳ್ತಾ ಬರ್ತಾರೆ. ನಾವ್ ಹಿಂದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾರೂ ಇರ್ಲಿಲ್ಲ ಮೊದ್ಲು ನೋಡಿ. ಆಮೇಲೆ ನಾರಾಯಣ ಒಬ್ನೇ ಇದ್ದ ನೋಡಿ. ಆಮೇಲೆ ನೋಡಿ ಓಂಕಾರ ಶಬ್ದ ಭಗವಂತನ ಸ್ವರೂಪನೇ ನೋಡಿ. ಶಬ್ದದಿಂದ ಏನ್ ಬಂತು ನೋಡಿ. ನೋಡಿ ಹಿಂಗೆ ಒಂದೊಂದೇ ಕ್ರಮವಾಗಿ ಆಕಾಶ ತತ್ವ ನೋಡಿ. ಎಲ್ಲ ಪಂಚಭೂತಗಳು ಇವೆಲ್ಲ ಒಂದೊಂದೇ ಬರ್ತವೆ. ಆಕಾಶದಿಂದ ಏನ್ ಬಂತು? ಗಾಳಿ ಬಂತು. ಗಾಳಿಯಿಂದ ಏನ್ ಬಂತು? ಗಾಳಿಯಿಂದ ಏನ್ ಬಂತು? ಬೆಂಕಿ ಬಂತು. ಬೆಂಕಿಯಿಂದ ಏನ್ ಬಂತು? ಅದು ಪೈ ನೀರ್ ಬಂತು. ನೀರಿಂದ ಏನ್ ಬಂತು? ಭೂಮಿ ಬಂತು. ನೋಡಿ ಕ್ರಮ ಹೇಳ್ತಾರೆ. ಹಂಗೆ ಎಲ್ಲವೂ ಶಬ್ದದಿಂದನೇ ಪ್ರಾರಂಭ ಆಗೋದು. ಶಬ್ದ ಶ್ರವಣಂ ನೋಡಿ. ಅದನ್ನೇ ಇವತ್ತು ನೋಡಿ ಮಾಡ್ತಾ ಇರೋ ಪ್ರಯತ್ನ ನಾವು ನೋಡಿ. ಇದೆಲ್ಲ ವಿಚಾರಗಳು ನೋಡಿ. ಶಬ್ದ ಹೆಂಗೆ ಕೇಳ್ತಿದ್ರು, ಹೆಂಗೆ ತಿಳ್ಕೊತಿದ್ರು ಅಂದ್ರೆ ಶ್ರವಣ ಮುಖಾಂತರ ನೋಡಿ. ಇದನ್ನೇ ಶಾಸ್ತ್ರ ಶ್ರವಣ ಕೇಳಿ ತಿಳ್ಕೊಬೇಕು. ಓದಿ ಕೂಡ ತಿಳ್ಕೊಬಹುದು ನೋಡಿ. ಪ್ರಭುಪಾದರ ಪುಸ್ತಕಗಳನ್ನು ಓದಿ ಕೂಡ ಅದು ಕೂಡ ಶ್ರವಣನೇ. ಓದೋದು ಕೂಡ ಶ್ರವಣನೇ. ಪ್ರಭುಪಾದರು ಹೇಳ್ತಾರೆ ಆ ತರ ನೋಡಿ. ಶಾಸ್ತ್ರಗಳನ್ನ ಶ್ರವಣ ಮಾಡಿ ತಿಳ್ಕೊಬೇಕು ನೋಡಿ. ಕೇಳ್ಬೇಕು ನೋಡಿ. ಅದನ್ನೇ ಈ ಶಾಸ್ತ್ರ ವಿಧಿಗಳು ಅಂತ ನಿನ್ನೆ ನಾವು ಚರ್ಚೆ ಮಾಡಿದ್ವಿ ನೋಡಿ. ಇವೆಲ್ಲವೂ ನಮ್ಗೆ ಎಲ್ಲಿಂದ ನಾನು ಅದ್ವೈತ ತತ್ವ ಏನಿದು ಅಂತ ಹೇಳಿ ಹಂಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಗ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಅದ್ವೈತ ತತ್ವ ನೋಡಿ. ನಾವು ಮಾಯೆಯಲ್ಲಿದ್ದೀವಂತ. ಈಗ ಅದ್ವೈತ ತತ್ವ ಪ್ರಕಾರ ನಾವೆಲ್ಲ ಮಾಯೆಯಲ್ಲಿದ್ದೀವಿ. ಹೌದು, ಪ್ರಭುಪಾದರು ಇಲ್ಲೇ ಭಾವಾರ್ಥದಲ್ಲಿ ಅದೇ ಮಾತೆ ಹೇಳ್ತಾರೆ. ಮಾಯಾ ಅಂತ ಹೇಳ್ತಾರೆ ನೋಡಿ. ಮಾಯೆಯಲ್ಲಿದ್ದೀವಿ. ಈಗ ನಾವು ಈ ಮಾಯೆಯಲ್ಲಿದ್ದವರು ಒಂದು ಉದಾಹರಣೆ ಕೊಡ್ತಾರೆ ಅವರು. ಏನಂದ್ರೆ ಹಗ್ಗವನ್ನ ತುಳಿದು ಹಾವು ಅಂತ ಅನ್ಕೊಂಡು ನೋಡಿ. ಈ ಒಂದು ಸ್ಥಿತಿಯಲ್ಲಿ ಇದ್ದೀವಿ. ಈಗ ಇದು ಹಗ್ಗ ಅಲ್ಲ, ಇದು ಹಾವು ಅಂತ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವೀಗ ಲೈಟ್ ಹಾಕಿ ಅದನ್ನ ಏನು ಅಂತ ನೋಡಿ. ಅಜ್ಞಾನದಲ್ಲಿ ಹಗ್ಗವನ್ನ ತುಳಿದು ಹಾವು ಅಂತ ಅನ್ಕೋತಿದ್ವಿ. ಈಗ ನಮ್ಗೆ ಏನ್ ಬೇಕು ಅಂದ್ರೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು ನೋಡಿ. ಇದು ಎಲ್ಲಿ ಸಿಗತ್ತೆ? ಜ್ಞಾನ ತಿಳುವಳಿಕೆ ಶಾಸ್ತ್ರದಿಂದ ಸಿಗುತ್ತೆ ನೋಡಿ. ಈಗ ಲೈಟ್ ಹಾಕ್ಬೇಕು ಅಂತ ನೋಡಿ. ಅದೇ ಜ್ಞಾನ ಅಂದ್ರೆ ಬೆಳಕು ನೋಡಿ. ಅದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ. ಬೆಳಕು ಬಂದಾಗ ನಾನು ಏನ್ ತಿಳಿದೆ ಏನ್ ತಿಳಿದಿಲ್ಲ ಅನ್ನೋದು ಗೊತ್ತಾಗತ್ತೆ ನೋಡಿ. ಹಂಗೆ ನಮ್ಗೆ ಏನ್ ಬೇಕು ಅಂದ್ರೆ ಜ್ಞಾನ ಬೇಕು. ಇದು ನಾನು ತುಳಿದಿದ್ದು ಹಾವಲ್ಲ, ಹಗ್ಗ ಅಲ್ಲ ಹಾವು ಅಂತ ಗೊತ್ತಾಗಬೇಕು. ಈಗ ನಾನು ತುಳಿದಿದ್ದು ಹಗ್ಗ ಅಲ್ಲ ಹಾವು ಅಂತ ಗೊತ್ತಾದ್ಮೇಲೆ ನನ್ನ ನಡವಳಿಕೆ ಹೆಂಗಿರುತ್ತೆ? ಅವಾಗ್ಲೂ ಕೂಡ ಭಯದಿಂದ ಅಜ್ಞಾನದಿಂದನೇ ಇರೋದಿಲ್ಲ. ಇಲ್ಲ ಪ್ರಭುಜಿ, ಇರೋದಿಲ್ಲ. ಅವ್ರು ಹೇಳೋದು ಶಾಸ್ತ್ರಗಳನ್ನು ನಮ್ಗೆ ಜ್ಞಾನ ಸಿಕ್ಕಿದ್ರೆ ನಮ್ಗೆ ನೋಡಿ ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ, ನಾನಲ್ಲ ನೋಡಿ. ನೋಡಿ ಜ್ಞಾನ ಸಿಕ್ಕಿದ್ರೆ ಮುಕ್ತಿ ಸಿಕ್ಬಿಡುತ್ತೆ. ನಾವು ಈ ಮಾಯೆಯಲ್ಲಿದ್ದೀವಿ. ಈಗ ನಾನು ದೇಹ ಅಲ್ಲ, ನಾನು ಬ್ರಹ್ಮನ್ ಅಂತ ಗೊತ್ತಾಗೋಯ್ತು, ನನಗೆ ಮುಕ್ತಿ ಸಿಕ್ಕೋಯ್ತು ಅಂತ ಹೇಳ್ತಾರೆ ನೋಡಲ್ಲಿ ನೋಡಿ. ಇದು ಈ ಜ್ಞಾನ ಎಲ್ಲಿಂದ ಸಿಗುತ್ತೆ ಅಂದ್ರೆ ಶಾಸ್ತ್ರದಿಂದ ಸಿಗುತ್ತೆ ನೋಡಿ. ತಿಳುವಳಿಕೆ. ಈಗ ನಾವು ಈಗ ಇಷ್ಟೊತ್ತು ಚರ್ಚೆ ಮಾಡಿ ಬಂದ್ವಲ್ವಾ, ಯಾವುದು ದೈವಿ ಗುಣ, ಯಾವುದು ಅಸುರಿ ಗುಣ ನೋಡಿ. ಯಾವ್ದನ್ನು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಶಾಸ್ತ್ರದಿಂದ ಸಿಗುತ್ತೆ ನೋಡಿ. ಸಾಮಾನ್ಯವಾಗಿ ನಾವು ನಡವಳಿಕೆಗಳು ಹೇಗಿರುತ್ತೆ, ನಾವು ಯಾವ್ದನ್ನ ಅನುಸರಿಸಿ ನಡಿತೀವಿ. ನೀವೆಲ್ಲನೂ ಧರ್ಮದಲ್ಲೇ ಇದ್ದೀರಿ ಅಲ್ವಾ? ನಿಮ್ಮ ಕುಟುಂಬ, ನಿಮ್ಮ ನಿರ್ವಹಣೆ ಈ ತರ ಎಲ್ಲ ಮಾಡ್ತಾ ಇದ್ದೀರಿ ಅಲ್ವಾ? ನೀವು ಕೂಡ ಹಬ್ಬಗಳು, ಸಂಪ್ರದಾಯಗಳು, ಒಂದು ಮದುವೆಯಲ್ಲಿ ಒಂದು ಶಾಸ್ತ್ರಗಳು ಇವೆಲ್ಲ ಮಾಡ್ತೀರಲ್ವಾ? ಹೌದು ಹೆಂಗ್ ಮಾಡ್ತೀರಿ? ಶಾಸ್ತ್ರ ಪ್ರಭುಜಿ ದೊಡ್ಡವ್ರು ಏನ್ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನ ಅನುಸರಿಸಿ. ಯಾರಾದ್ರೂ ದೊಡ್ಡವ್ರು ಇದ್ರೆ ಕೇಳಿ ಮಾಡ್ತೀವಿ ಪ್ರಭು, ತಿಳ್ಕೊಳ್ತೀವಿ ನಾವು. ನೋಡಿ ಅದನ್ನ ಸಂಪ್ರದಾಯ ಅಂತ ಹೇಳ್ತಾರೆ ನೋಡಿ. ಸಂಪ್ರದಾಯದ ಪ್ರಕಾರ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ವಂಶದಲ್ಲಿ, ನಮ್ಮ ಊರ್ ಕಡೆ ನೋಡಿ ಇಲ್ಲಿ ಏನಿದೆಯೋ ಆ ಪ್ರಕಾರನೇ ಮಾಡ್ಕೊಂಡು ಬರ್ತೀರಿ. ಈಗ ಈ ಸಂಪ್ರದಾಯದ ಪ್ರಕಾರ ಕೆಲವರೆಲ್ಲರೂ ಏನೇನೋ ಮಾಡ್ತಾರೆ
ಅದೆಲ್ಲವೂ ಶಾಸ್ತ್ರದ ಪ್ರಕಾರ ಇರುತ್ತಾ? ನಿಮ್ ಮನೆಯಲ್ಲೂ ನೀವೇನೇನೋ ಸಂಪ್ರದಾಯಗಳು ಶಾಸ್ತ್ರಗಳೆಲ್ಲ ಮಾಡ್ತೀರಿ, ಅದು ಶಾಸ್ತ್ರದ ಪ್ರಕಾರ ಇರುತ್ತಾ? ಕೆಲವೊಂದೆಲ್ಲ ಇರಲ್ಲ ಪ್ರಭುಜಿ, ಅವರೇ ತಿಂದು ಆ ನೋಡಿ, ಅವರೇ ಒಂದು ಮಕ್ಕಿ ಹುಟ್ಟು ಮಕ್ಕಿ ಮಾಡ್ತಾ ಇರ್ತೀವಿ. ಹಿಂದೆ ನಾವು ಸತ್ಯನಾರಾಯಣ ಪೂಜೆ ಕತೆ ಹೌದು ಬೆಕ್ಕ ಪ್ರಭುಜಿ. ಬೆಕ್ಕನ್ ಬೆಕ್ಕು ಕಟ್ಟಾಕೋದು ತಂದು ಮುಚ್ಚಿಟ್ಬಿಟ್ಟು ಮಾಡ್ತೀವಿ. ನೋಡಿ, ಆ ಬೆಕ್ಕು ಸತ್ಯನಾರಾಯಣ ಪೂಜೆ ಮಾಡ್ತಿದ್ರೆ ಅದ್ರಲ್ಲಿ ಹಾಲು ಮೊಸರು ಎಲ್ಲ ನಾವು ಬಳಸ್ತೀವಿ, ಬಂದ್ ಮೂತಿ ಇಟ್ಬಿಡುತ್ತೆ, ಎಂಜಲ್ ಮಾಡ್ಬಿಡುತ್ತೆ ಅಂತ ಹೇಳಿ ಅದನ್ನ ಬುಟ್ಟಿಲಿ ಬಚ್ಚಿಟ್ಟು ನೋಡಿ ಸತ್ಯನಾರಾಯಣ ಪೂಜೆ ಮಾಡೋದು. ಅದು ಮುಂದಿನ ದಿನಗಳಲ್ಲಿ ಆ ಬೆಕ್ಕು ಸತ್ತೋಗುತ್ತೆ, ಆ ಮನೆಯಲ್ಲಿ ಇದ್ದಂತ ಆ ಸಂಪ್ರದಾಯ ಆ ತರ ಶುರು ಮಾಡಿದವರು ಕೂಡ ಸತ್ತೋಗಿರ್ತಾರೆ. ಮುಂದಿನ ತಲಾಂತರದವ್ರು ಇದನ್ನ ಯಾಕೆ ಅಂತ ಕೇಳಿದ್ರು, ವಿಚಾರಿಸ್ಕೊಂಡಿರೋದಿಲ್ಲ. ಅವರು ಇದು ನಮ್ಮ ಮನೆ ಸಂಪ್ರದಾಯ, ಇದು ನಮ್ಮ ವಂಶದ ಸಂಪ್ರದಾಯ, ನಮ್ಮ ತಾತ ಮುತ್ತಾತ ಎಲ್ಲ ಹಿಂಗೆ ಮಾಡ್ತಿದ್ರು, ನಾವು ಸತ್ಯನಾರಾಯಣ ಪೂಜೆ ಮಾಡ್ಬೇಕಂದ್ರೆ ಬೆಕ್ಕನ್ನ ಒಂದು ಬುಟ್ಟಿಲಿ ಹಾಕಿ ಅದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರ್ಬೇಕು, ಅದು ಮಿಯಾವ್ 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 ಅಂತ ಇದ್ರೆ ನಮ್ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ ಅಂತ ಹಂಗೆ ಮಾಡ್ಕೊಂಡ್ ಬಂದಿರ್ತಾರೆ. ಆದ್ರೆ ಯಾಕೆ ಅಂತ ಕೇಳಿದ್ರು ನೋಡಿ. ಕೆಲವೆಲ್ಲ ಹಿಂಗೆ ಸಂಪ್ರದಾಯದಲ್ಲೇ ಅಪಸಂಪ್ರದಾಯಗಳೆಲ್ಲನೂ ಬಂದ್ಬಿಡ್ತದೆ ನೋಡಿ. ನಮ್ಮ ವೈಷ್ಣವ ತತ್ವಗಳಲ್ಲೂ ಕೂಡ ಅಪಸಂಪ್ರದಾಯಗಳು ಅಂತ ದೊಡ್ಡ ಪಟ್ಟಿ ಇದೆ. ಏನೇನದು ಹೆಸರು ಹೇಳ್ತೀರಾ? ಸಹಜೀಯರು ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಸಾಕಿ ಬೇಕಿ ನೋಡಿ, ಈ ತರದ್ದು ಬೌಳಿ ನೋಡಿ, ಈ ತರದ್ದು ಒಂದು ಹೆಸರಿಸ್ತಾರೆ, ಒಂದು 12 ಹೆಸರುಗಳನ್ನು ಹೇಳ್ತಾರೆ. ನೀವು ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿ ವೈಷ್ಣವ ಅಪಸಂಪ್ರದಾಯಗಳು, ಅಪರ ಸಂಪ್ರದಾಯ ಇನ್ ಗೌಡಿಯ ವೈಷ್ಣವಿಸಂ ಅಂತ ಗೂಗಲ್ ಸರ್ಚ್ ಮಾಡಿ, ಯಾರಾದ್ರೂ ಗೂಗಲ್ ಸರ್ಚ್ ಮಾಡೋ ಗೊತ್ತಿರೋ ನೋಡಿ. ಅದರಲ್ಲಿ ಕೆಲವು ಲೀಸ್ಟ್ ಬರುತ್ತೆ. ಅದರಲ್ಲಿ ಆ ಲೀಸ್ಟ್ ಅಲ್ಲಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಗಂಡಸರು ನಾನು ಗೋಪಿ ನಾನು ಅಂತೇಳಿ ಸೀರೆ ಉಟ್ಕೊಂಡು ನೋಡಿ, ಹೆಂಗಸರ ನೋಡಿ ವೇಷ ಹಾಕೊಂಡು ನಾನು ಸಖಿ, ನಾನು ಗೋಪಿ ಅಂತೇಳಿ, ನಾನು ಗೋಪಿ ಭಾವದಲ್ಲಿದ್ದೀನಿ ಅಂತ ಹೇಳಿ ನೋಡಿ ರಾಸಲೀಲೆ ಮಾಡ್ತೀನಿ ನಾನು ಅಂತ ಮಾಡೋದು ನೋಡಿ. ಇವೆಲ್ಲನೂ ಹಿಂಗೆ ಬಹಳಷ್ಟು ದಿನ ಬಹಳ ನಮ್ಮ ಗೌಡ ವೈಷ್ಣವ ಸಂಪ್ರದಾಯದಲ್ಲಿ. ಹರೇ ಕೃಷ್ಣ. ಹೇಳ್ತೀನಿ ಪ್ರಭುಜಿ. ಹೇಳಿ. ಔಲ ಬೌಲ ಜಾತಗೊಸಾಯ್ ಸ್ಮಾರ್ತಾಸ್ ಪ್ರಾಕೃತ ಸಹಜೀಯ ಗೌರಾಂಗನಾಗರಿ ಸಖಿಬೇಕಿ ಚುಡಹರಿ ಅಟಾವಡಿ ಸೂಫಿ ತಾಂತ್ರಿಕ್ ವೈಷ್ಣವ ಸಿಂಕ್ರೆಟಿಸ್ಟ್ ಕರ್ತಬಾಜ ನೇಡಿ ದಾರವೇಶ. ನೋಡಿ, ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಇಲ್ಲಿ ಒಂದೊಂದು ಕೂಡ ನೋಡಿ, ಇಲ್ಲಿ ಸಾಕಿ ಬೇಕಿ ಗೌಳಿ ಬೌಳಿ ನೋಡಿ ಇವೆಲ್ಲ ಹೆಸರಿಸ್ತಾ ಬರ್ತಾರೆ ನೋಡಿ. ಇದ್ರಲ್ಲೆಲ್ಲ ಹಿಂಗೇನೆ ವಿಚಿತ್ರ ಸಂಪ್ರದಾಯ ಅಂತ ನೋಡ, ಶಾಸ್ತ್ರಕ್ಕೆ ವಿರುದ್ಧವಾಗಿ ನೋಡಿ. ಅದಕ್ಕೆ ಶ್ರೀಮದ್ ಭಾಗವತವನ್ನ ನಾವು ಮೊದಲನೇ ಸ್ಕಂದದಿಂದ ಓದ್ಬೇಕು. ಮೊದಲು ಭಗವದ್ಗೀತೆ ಓದ್ಬೇಕು, ಆಮೇಲೆ ಶ್ರೀಮದ್ ಭಾಗವತ ಓದ್ಬೇಕು. ಅದರಲ್ಲೂ ಕೂಡ ಮೊದಲನೇ ಸ್ಕಂದ, ಎರಡನೇ ಸ್ಕಂದ, ಮೂರನೇ ಸ್ಕಂದ, 4, 5, 6, 7, 8, 9 ಬಂದೇ 10ಕ್ಕೆ ಬರ್ಬೇಕು, ನೇರವಾಗಿ 10ಕ್ಕೆ ಬರಬಾರ್ದು ಅಂತೆಲ್ಲ ನಮ್ಮ ಆಚಾರ್ಯ ನಮ್ಗೆ ಇದಕ್ಕೋಸ್ಕರನೇ ಹೇಳೋದು. ಇಲ್ಲದೇ ಇದ್ರೆ ನಾವು ಹಂಗೆ ನಾನು ಸಖಿ, ನಾನು ಸೀರೆ ಉಟ್ಕೋತೀನಿ ನೋಡಿ, ಹೂವು ಮುಟ್ಕೊ ನಾನು ಒಬ್ಬ ಸಖಿ ಅಂತ ಹೇಳಿ ಎಲ್ಲ ಬಂದ್ಬಿಡುವಂಥದ್ದು ಆಗ್ಬಿಡುತ್ತೆ ನೋಡಿ. ಭಕ್ತಿ ನೋಟ್ ಠಾಕೂರ್ ಕಾಲದಲ್ಲಿ ಇವೆಲ್ಲ ಯಥೇಚ್ಛವಾಗಿತ್ತು. ಗೌಡಿ ವೈಷ್ಣವ ಸಂಪ್ರದಾಯ ಅಂದ್ರೆ ಇಂಥವ್ರೇ ಆಗ್ಬಿಟ್ಟಿತ್ತು ನೋಡಿ. ಅಲ್ಲಿ ಜಾತಿ ಗೋಸಾಯಿ ಅಂತ ಹೇಳ್ತಾರೆ. ಜಾತಿ ಗೋಸಾಯಿ ಅಂದ್ರೆ ಏನು ನೋಡಿ, ಅವರು ಜಾತಿಯಲ್ಲೇ ಅವರು ಗೋಸ್ವಾಮಿಗಳು ಅಂತ ಹೆಸರು ಅವ್ರಿಗೆ ನೋಡಿ. ಅವರು ಈ ನಿತ್ಯಾನಂದ ಪರಿವಾರ, ಅದ್ವೈತ ಪರಿವಾರ ನೋಡಿ, ಈ ತರದ ಪರಿವಾರಗಳ ಪರಂಪರೆಗಳಲ್ಲಿ ಬಂದಿರ್ತಾರೆ. ಅವರೇ ಗುರುಗಳು, ಇವರೆಲ್ಲ ಉಳಿದವರೆಲ್ಲ ಶಿಷ್ಯರು. ಆ ನೋಡಿ, ಅವರು ಆ ಪರಂಪರೆಯಲ್ಲಿ ಹುಟ್ಟು ಬಂದ್ರೇನೆ ಅವರಿಗೆ ಅಧಿಕಾರ ಅನ್ನೋ ತರದೆಲ್ಲ ಆಗ್ಬಿಡುತ್ತೆ ನಮ್ಗೆ ನೋಡಿ. ಇದನ್ನ ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ತೀವ್ರವಾಗಿ ಖಂಡಿಸ್ತಾರೆ, ಜಾತಿ ಗೋಸಾಯಿಗಳು ನೋಡಿ. ಹಂಗೆ ಯಾವ ಡಾಕ್ಟರ್ ಮಗನು ಹುಟ್ಟಿದ ತಕ್ಷಣ ಅವನು ಡಾಕ್ಟರ್ ಆಗೋದಿಲ್ಲ, ಅವನು MBBS ಮಾಡ್ಬೇಕು, ಅವನು ಪ್ರಾಕ್ಟೀಸ್ ಮಾಡ್ಬೇಕು, ಕಲ್ತ್ಕೋಬೇಕು. ಅವನು ಕಲ್ತ್ಕೊಂಡ್ರೆ ಅವನು ಆಗ್ತಾನಪ್ಪ, ಕಲ್ತ್ಕೊಂಡ್ರೆ ಆಗ್ತಾನೆ ನೋಡಿ. ಈ ತರದ್ದು ನೋಡಿ ಸಂಪ್ರದಾಯಗಳಲ್ಲಿ ಈ ಜಾತಿ ಗೋಸಾಯಿ ನೋಡಿ, ಇದೆಲ್ಲ ಸಂಪ್ರದಾಯಗಳಲ್ಲಿ ಬಂದ್ಬಿಡುತ್ತೆ ನೋಡಿ. ನಮ್ಮ ಪ್ರಹ್ಲಾದ ಮಹಾರಾಜ ಫಿಲಂ ನೋಡಿದ್ರೆ ನಿಮ್ಗಲ್ಲಿ ಒಂದು ಅಂಶ ಮುಖ್ಯವಾಗಿ ನಾವ್ ಏನ್ ಗಮನಿಸ್ಬೇಕು ಅಂದ್ರೆ, ಅವರು ಗುರುಕುಲಕ್ಕೆ ಸೇರಿಸ್ತಾರೆ, ಅಲ್ಲೂ ಕೂಡ ಶಿಕ್ಷಣ ಆಗತ್ತೆ
ಅಲ್ಲಿ ಅಸುರಿ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ. ಆ ಅಸುರಿ ವಿದ್ಯೆಗಳಿಗೆ ಗುರುಗಳು ಶುಕ್ರಾಚಾರ್ಯರು. ನೋಡಿ ಅವರಿಗೆ ಕುಲಗುರುಗಳು. ನೋಡಿ ಈ ಕುಲಗುರುಗಳು ಅವರ ಪರಂಪರೆಯಾಗಿ ಅವರೇ ಬರ್ತಿರ್ತಾರೆ. ನೋಡಿ ಬಲಿ ಮಹಾರಾಜನಿಗೂ ಕೂಡ ಶುಕ್ರಾಚಾರ್ಯರೇ ಗುರು. ಹಿರಣ್ಯಕಶಿಪು ಹಿರಣ್ಯಾಕ್ಷ, ಆಮೇಲೆ ಇವರು ಪ್ರಹ್ಲಾದ್ ಮಹಾರಾಜನಿಗೆ ಇವರೆಲ್ಲ ಇವರೇ ಆಗಿರ್ತಾರೆ, ಕುಲಗುರುಗಳಾಗಿರ್ತಾರೆ. ಆದ್ರೆ ಪ್ರಹ್ಲಾದ ಮಹಾರಾಜ ಅವರ ತತ್ವವನ್ನ ಸ್ವೀಕರಿಸೋದಿಲ್ಲ. ಅವರ ಸಂಪ್ರದಾಯ, ಅಸುರಿ ಕುಲದ ಸಂಪ್ರದಾಯಗಳನ್ನ ಒಪ್ಪೋದಿಲ್ಲ. ಯಾಕೆ? ಅವ್ರಿಗೆ ಒಬ್ಬ ಒಳ್ಳೆ ವೈಷ್ಣವ ಭಕ್ತ ಗುರುವಾಗಿ ಸಿಕ್ಕಿ ಅವ್ರಿಗೆ ಕೊಡ್ಬೇಕಾಗಿರೋ ಶಾಸ್ತ್ರ ಶಿಕ್ಷಣ ಕೊಟ್ಬಿಟ್ಟಿರ್ತಾರೆ. ಎಲ್ಲಿ? ಗರ್ಭಾವಸ್ಥೆಯಲ್ಲಿ ಕೊಟ್ಬಿಟ್ಟಿರ್ತಾರೆ. ಈಗ ಆಮೇಲೆ ಅವರ ಕುಲಗುರುಗಳು ಅಂತ ಅನ್ಸ್ಕೊಂಡು ಶುಕ್ರಾಚಾರ್ಯರು ನೋಡಿ ಅವ್ರ ಮಕ್ಕಳು ಷಂಡಕ ಅಮರಕ ಅಂತ ನಿಮಗೆ ನೋಡಿರ್ತೀರಿ, ಫಿಲಮ್ ಅಲ್ಲಿ ನೋಡಿರ್ತೀರಿ, ಕಥೆಯಲ್ಲಿ ಕೇಳಿರ್ತೀರಿ. ಭಕ್ತ ಪ್ರಹ್ಲಾದ ರಾಜ್ಕುಮಾರ್ ಫಿಲಮ್ ಅಲ್ಲಿ ನೋಡಿರ್ತೀರಿ, ನೋಡಿ ಭಾಗವತದಲ್ಲೂ ಪುಸ್ತಕದಲ್ಲೂ ಓದಿರ್ತೀರಿ. ಅವ್ರು ಷಂಡಕ ಅಮರಕರು ಏನೇನೋ ಹೇಳ್ಕೊಡಕ್ ಹೋಗ್ತಾರೆ ಅಸುರಿ ವಿದ್ಯೆಗಳು. ಅಸುರಿ ವಿದ್ಯೆಗಳಂದ್ರೆ ಏನಿರುತ್ತೆ ಅದರಲ್ಲಿ? ಅಸುರಿ ವಿದ್ಯೆಗಳಲ್ಲಿ ಏನ್ ಹೇಳ್ಕೊಡ್ತಾರೆ ನೋಡಿ? ಮಾಯವಾಗಿ ಯುದ್ಧ ಮಾಡೋದು, ಅವ್ರನ್ನ ಕೊಲ್ಬೇಕು ಅಂತ ಹೇಳೋದು, ದ್ವೇಷ ಮಾಡೋದು, ಬ್ರಾಹ್ಮಣರನ್ನು ಕೊಲೆ ಮಾಡೋದು, ಯಜ್ಞ ಯಾಗಾದಿಗಳನ್ನ ತೊಂದ್ರೆ ಹಾಳು ಕೊಟ್ಟು ಮಾಡೋದು. ತಮ್ಮನ್ನ ಜಯಿಸ್ಕೊಳ್ಳೋದಲ್ಲಿ ನೋಡಿ ಇವೆಲ್ಲ ನೋಡಿ. ಇಷ್ಟೊತ್ತು ನಾವು ಅಸುರಿ ಸ್ವಭಾವಗಳು ಅಂತ ಏನೆಲ್ಲ 4ನೇ ಶ್ಲೋಕದಿಂದ ಓದ್ಕೊಂಡ್ ಬಂದ್ವಲ್ವಾ ಇದೇ ಅಧ್ಯಾಯದಲ್ಲಿ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ನೋಡಿ ಇವುಗಳೆಲ್ಲನು ನೋಡಿ ಈ ಅಸುರಿ ನೋಡಿ ಇದು ಹೆಂಗೆ ಕೊಲ್ಲೋದು, ಹೆಂಗೆ ಬಡಿಯೋದು, ಹೆಂಗೆ ಚುಚ್ಚೋದು, ಹೆಂಗೆ ಕಬಳಿಸ್ಕೊಳ್ಳೋದು. ನೋಡಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರೆಲ್ಲ ಏನ್ ಮಾಡಿದ್ರು? ಅಸುರರೆಲ್ಲ ಏನ್ ಮಾಡಿದ್ರು? ರಾವಣ ಇವರೆಲ್ಲ ಏನ್ ಮಾಡಿದ್ರು? ಯಾರ ಹತ್ರ ಏನಿದೆಯೋ ಅಲ್ಲ ಕಿತ್ಕೊಂಡ್ಬಿಡೋದು ಅಷ್ಟೇ. ನೋಡಿ ನೀವು ರೋಡಲ್ಲಿ ನೋಡಿ ಒಳ್ಳೆ ಒಡವೆಗಳೆಲ್ಲ ಹಾಕೊಂಡು ಹೋಗ್ತಾ ಇರ್ತೀರಿ. ಅಸುರರು ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ಕಿತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಆ ಕಿತ್ಕೊಳ್ಳೋದು ಕಿವಿಯಲ್ಲಿ ನೀವು ವಾಲೆ ಇರುತ್ತೆ, ಹಂಗೆ ಪಟಕ್ ಕಿತ್ಕೊಂಡ್ಬಿಡ್ತಾರೆ. ಅಯ್ಯೋ ಕಿವಿ ಹರಿದೋಯ್ತು ಅಂದ್ರೆ ನೀನ್ ಏನಾದ್ರೂ ಹಾಳಾಗು ಕೊಂದೋಗೋ ಸಾಯ್ಸಕ್ಕು. ನೀವೇನಾದ್ರೂ ಸ್ವಲ್ಪ ಪರಿಚಿದ್ರಿ ಅಂದ್ರೆ ನೋಡಿ ಕುತ್ತಿಗೆ ಸಾಯಿಸಿ ಬಿಸಾಕು ಹೋಗಕ್ಕೂ ರೆಡಿ ಇರ್ತಾರೆ. ದೇ ಡೋಂಟ್ ಕೇರ್. ಇದು ಅಸುರಿ ವಿದ್ಯೆಗಳು. ಅವ್ರಿಗೆ ಏನ್ ಬೇಕೋ ಅದು ಬೇಕು. ನಿಮ್ಗೆ ನೋವಾಗತ್ತಾ? ಕೇರ್ ಮಾಡಲ್ಲ. ನಿಮ್ ಪ್ರಾಣ ಹೋಗುತ್ತಾ? ಕೇರ್ ಮಾಡಲ್ಲ. ನೋಡಿ ಅದ್ ತೆಗೆದೇ ಬಿಡ್ತಾರೆ, ಬೇಕಾದ್ರೆ ಪ್ರಾಣ ಕೂಡ ತೆಗೆಸ್ಬಿಡ್ತಾರೆ. ಇದು ಅಸುರಿ ವಿದ್ಯೆಗಳು. ನೋಡಿ ಇದನ್ನೇ ಪ್ರಹ್ಲಾದ್ ಮಹಾರಾಜನ್ಗೆ ಕೊಡಕ್ ಹೋಗಿದ್ದು. ಇದು ಅವರಿಗೆ ಶಾಸ್ತ್ರಗಳು. ಯಾರಿಗೆ? ಅವ್ರಿಗೆ ಅಸುರರಿಗೆ. ಅವ್ರಿಗೂ ಕೂಡ ಟೆಕ್ಸ್ಟ್ ಸಿಲೆಬಸ್ಸು ನೋಡಿ, ಅವ್ರಿಗೂ ಕೋರ್ಸು ಇವೆಲ್ಲ ಇರುತ್ತೆ. ಅದಕ್ಕೂ ಕೂಡ ಒಬ್ಬ ಕುಲಗುರು ಅಂತ ಇರ್ತಾರೆ. ಅದರಲ್ಲೂ ಕೂಡ ಕೆಲವು ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ನೋಡಿ ಅವ್ರ ಸಂಪ್ರದಾಯ ಅದು. ಅವ್ರು ಹೇಳ್ತಾರೆ ಇದು ನಮ್ ಸಂಪ್ರದಾಯ ರೀ ಅಂತಾರೆ. ಅವರು ನಮ್ ಸಂಪ್ರದಾಯ ಪ್ರಕಾರ ನಾವು ಮಾಡ್ತೀವಿ, ಇದು ನಮ್ ಶಾಸ್ತ್ರ ಇದು ಅಂತ. ನೋಡಿ ಮದುವೆ ಮನೆಗಳಲ್ಲಿ ನಮ್ ಶಾಸ್ತ್ರ ನಿಮ್ ಶಾಸ್ತ್ರ ಅಂತ ಕಿತ್ತಾಡ್ತಾರೆ. ನೋಡಿ ನಮ್ಮ ಮದುವೆಗಳಲ್ಲಿ ಇವೆಲ್ಲ ಆಗ್ತವೆ. ಯಾರೋ ಒಂದು ಹೊಸ ನೋಡಿ ಒಂದು ಹೊಸದಾಗಿ ಸಂಬಂಧಗಳು ಬೆಳೆಸಿದ್ರೆ ಅವ್ರದ್ದೇನೋ ಸಂಪ್ರದಾಯ, ಇವ್ರದ್ದೇನೋ ಸಂಪ್ರದಾಯ. ಅವ್ರ ಸಂಪ್ರದಾಯ ನೋಡಿ ಇವ್ರನ್ನ ಹಾಕ್ತಾರೆ, ಇವ್ರ ಸಂಪ್ರದಾಯ ನೋಡಿ ಅವ್ರನ್ನ ಹಾಕ್ತಾರೆ. ನೋಡಿ ವಿಚಿತ್ರ ಅನ್ಸುತ್ತೆ. ಈ ಶಾಸ್ತ್ರಗಳು ಈ ಮದ್ವೆಗಳಲ್ಲಿ ಬಂದ್ಬಿಡ್ತಾವ ನೋಡಿ. ನೋಡಿ ಹಂಗೆ ಅದ್ರಲ್ಲಿ ಅಸಹ್ಯ ಬರೆಯೋದು, ಏನೇನೋ ಸಂಪ್ರದಾಯಗಳು ಅಲ್ವಾ ಶಾಸ್ತ್ರಗಳು ಅಂತ ಹೇಳೋದು. ನೋಡಿ ಇದು ಸಂಪ್ರದಾಯದಲ್ಲಿ ಬಂದಿರುತ್ತೆ. ಅಸುರರದೇ ಅವ್ರದೇ ಆದಂತ ಸಂಪ್ರದಾಯ ಇರ್ತವೆ. ಪ್ರಹ್ಲಾದ ಮಹಾರಾಜ ಒಂದು ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡವನು. ನೋಡಿ ವೈದಿಕ ಭಾಗವತ ಶಿಕ್ಷಣವನ್ನ ಪಡ್ಕೊಂಡಂತ ಪ್ರಹ್ಲಾದ ಮಹಾರಾಜ ಅಸುರಿ ಶಾಸ್ತ್ರಗಳನ್ನ, ಅಸುರಿ ಸಂಪ್ರದಾಯಗಳನ್ನ ಒಪ್ಪೋದಿಲ್ಲ. ನಾನು ಈ ಹಂತದಲ್ಲಿ ತಮ್ಮೆಲ್ಲರಲ್ಲೂ ಏನ್ ಕೇಳ್ಕೊಳಕ್ಕೆ ಬಯಸ್ತೀನಿ ಅಂದ್ರೆ, ಪ್ರಾರ್ಥನೆ ಮಾಡ್ಕೋತಿದ್ದೀನಿ, ನಿಮ್ಮ ಸಂಪ್ರದಾಯಗಳು ಯಾವುದು 4 ನಿಯಮಗಳನ್ನ ಮೀರುತ್ತೋ ಆ ಸಂಪ್ರದಾಯಗಳನ್ನ ಇವತ್ತೇ ಬಿಟ್ಟು. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ನೀವು ಯಾರಾದ್ರೂ ಗಂಭೀರವಾಗಿ ಕೇಳಿಸ್ಕೊತಾ ಇದ್ರೆ, ನಮ್ಮ ಪರಮ ಪೂಜ್ಯ ಭಕ್ತಿ ವಿಕಾಸವಾದಿ ಮಹಾರಾಜರು ಹೇಳಿದಂಗೆ, ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ನಾಟ್ ಎ ಜೋಕ್ಸ್ ಹೇಳೋದಲ್ಲ, ನಿಮಗೆ ಮನರಂಜನೆ ಕೊಡೋದಲ್ಲ, ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಂಡು ಹೋಗೋ ತರದಲ್ಲ.
ನೋಡಿ, ಇದು ಗಂಭೀರವಾದಂಥದ್ದು. ಇದನ್ನ ನೀವು ಅಭ್ಯಾಸ ಮಾಡಕ್ ಶುರು ಮಾಡಿದ್ರೆ ಪ್ರಹ್ಲಾದ ಮಹಾರಾಜ ಹೆಂಗೆ ಅವನ ನೋಡಿ ಒಂದು ಕುಟುಂಬದಲ್ಲಿ ಹುಟ್ಟಿ ನೋಡಿ ಒಂದು ಭಾಗವತ ಸಂಸ್ಕಾರಗಳನ್ನ ಒಬ್ಬ ಭಾಗವತನಿಂದ ಪಡ್ಕೊಂಡು ನೋಡಿ ಆ ನೋಡಿ ಆ ಅಸುರ ಕುಲ ಗುರುಗಳು ಷಂಡಕ ಮರಕ ಶುಕ್ರಾಚಾರ್ಯರು ನೋಡಿ ಅವ್ರು ಹೇಳ್ಕೊಡಕ್ ಹೋದ್ರೆ ಒಪ್ಪೋಲೆ ಆತ. ನೋಡಿ ನಾವೇನ್ ಮಾಡ್ಬೋದು ನಮ್ಮ ಕುಟುಂಬದ ಹಂತದಲ್ಲಿ. ಕೆಲವರೆಲ್ಲ ಭಕ್ತರೆಲ್ಲ ಫೋನ್ ಮಾಡಿ ಕೇಳ್ತಾರೆ, ನಮ್ಮ ಸಂಪ್ರದಾಯದಲ್ಲಿ ಕೋಳಿ ಕುಯ್ಯೋದು, ಕುರಿ ಕುಯ್ಯೋದು, ಬಲಿ ಕೊಡೋದು ನೋಡಿ ನಮ್ಮ ಮನೆ ದೇವರು, ನಮ್ಮ ಗ್ರಾಮ ದೇವತೆ, ನಾವು ಅವತ್ತಿಂದ ಮಾಡ್ಕೊಂಡ್ ಬಂದಿದೀವಿ, ಇವತ್ತು ಹಿಂಗ್ ಮಾಡ್ಬಹುದಾ, ನಾವು ಕೃಷ್ಣ ಪ್ರಜ್ಞೆಯಲ್ಲೂ ಜೊತೆಗೂ ಮಾಡ್ಕೊಂಡು ಹೋಗ್ಬೋದಾ, ಒಂದು ಕುರಿ ಕೋಳಿ ಬಲಿ ಕೊಟ್ಟು ನಾನು ಒಳ್ಳೆ ಶುದ್ಧ ಭಕ್ತನಾಗಿ ಮಾಡಪ್ಪ ಅಂತ ನಮ್ಮ ಗ್ರಾಮ ದೇವತೆಯನ್ನ ನೋಡಿ ಮನೆ ದೇವರನ್ನ ಕೇಳ್ಕೋಬಹುದಾ ಅಂತೆಲ್ಲ ಕೇಳ್ತಾರೆ. ಏನ್ ಹೇಳ್ಬೇಕೀಗ? ಏನ್ ಹೇಳೋದು? ಕೃಷ್ಣ ಪ್ರಜ್ಞೆ ಆತರ ಇರ್ಬೇಕು. ಪ್ರಾಣಿ ಹಿಂಸೆ ಎಲ್ಲ ಮಾಡಂಗೆ. ಮನೆ ಕಟ್ಟಿದೀವಿ ಪ್ರಭುಜಿ, ಎಲ್ಲಾರು ಕುರಿ ಕೊಯ್ಲೇಬೇಕಂತಂದ್ರು. ನಾವು ಕೊಯ್ಲೇ ಇಲ್ಲ ಪ್ರಭುಜಿ, ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಿಂದಾನೇ ನಾವು ಸ್ಟಾರ್ಟ್ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲೇ ಮಾಡ್ತೀವಿ. ಮಾಡ್ಲೇ ಇಲ್ಲ ಪ್ರಭು, ಏನಾಗೇ ಇಲ್ಲ. ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ, ಏನಾಗದೇ ಇಲ್ಲ. ಏನು ಆಗೋದಿಲ್ಲ. ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಿ ನೋಡಿ. ಈ ಭಗವದ್ಗೀತೆ ಪ್ರಕಾರ ಇದೇ ಪರಮೋನ್ನತ. ನೋಡಿ ನಾನು ಅವಾಗ್ಲೇ ಹೇಳದ್ನಲ್ಲ, ಸಂಪ್ರದಾಯಗಳು ಹೆಂಗೆಂಗೋ ಉಟ್ಕೊಂಡ್ಬಿಡ್ತವೆ. ಏನೇನೋ ಕಾರಣಗಳು. ಒಂದು ಸಂಪ್ರದಾಯ ಉಟ್ಕೊಳ್ಳೋಕೆ ಏನೇನೋ ಕಾರಣ. ಅವ್ರವ್ರ ವಂಶ, ಅವ್ರವ್ರ ಕುಟುಂಬ, ನೋಡಿ ಅವ್ರವ್ರ ಜಾತಿ, ನೋಡಿ ಅವ್ರವ್ರ ಊರು, ನೋಡಿ ಈ ತರದ್ದು ಏನೇನೋ ಉಟ್ಕೊಂಡ್ಬಿಡ್ತವೆ. ಈಗ ಈ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ ನೋಡಿ, ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತ ಕೃಷ್ಣ ಹೇಳು. ನಿಮ್ದು ಏನೇನೋ ಕುಟುಂಬದ್ದು, ನಿಮ್ಮ ಊರ್ದು, ನಿಮ್ ಜಾತಿದು ಏನೇನೋ ಸಂಪ್ರದಾಯಗಳು ಇರ್ತಾವಲ್ಲ, ಅವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಅಂತ ಹೇಳೋದು. ಇದು ಕೊನೇ ನಿರ್ದೇಶನ ಭಗವಂತ ಕೃಷ್ಣ ಕೊಡೋದು. ಸಂಪ್ರದಾಯಗಳು ಯಾವುದು 4 ನಿಯಮಗಳಿಗೆ ವಿರುದ್ಧವಾಗಿದೆಯೋ ಅದನ್ನ ಮಾಡ್ಬೇಕು ಅಷ್ಟೇ. 4 ನಿಯಮಗಳ ವಿರುದ್ಧವಾಗಿ ಇಲ್ಲೇ ಇರೋಂತ ಏನಾದ್ರೂ ಸಂಪ್ರದಾಯ ಇದೆಯಾ, ಆಚರಣೆ ಮಾಡಿ. ನೋಡಿ ಮೊನ್ನೆ ನಮ್ ಭವ್ಯ ನಮ್ ಸ್ಟೂಡೆಂಟು ವರಲಕ್ಷ್ಮಿ ಹಬ್ಬ ಮಾಡ್ಬೋದಾ ಸರ್ ಅಂತ ಮೆಸೇಜ್ ಹಾಕಿ. ಮಾಡ್ಬೋದಾ ವೈಷ್ಣವರು ವರಲಕ್ಷ್ಮಿ ಹಬ್ಬ ಮಾಡ್ಬೋದು ಮಾಡ್ಬೋದಾ? ಪ್ರಭು. ಕರ್ಸಿ ಆಕ್ಚುಲಿ ಮಾಡ್ಬೇಕು. ಪಕ್ಕದಲ್ಲಿ ನಾರಾಯಣ ಆಗ್ಲಿ ನಮ್ಮ ಕೃಷ್ಣ ಆಗ್ಲಿ ಇರ್ಲೇಬೇಕು. ವೆರಿ ಗುಡ್ ನೋಡಿ. ಇದು ಜೊತೆಗೆ ಭಗವಂತನನ್ನ ಸೇರಿಸ್ಕೊಂಡೇ ಮಾಡ್ಬೇಕು. ಭಗವಂತನ ನೈವೇದ್ಯ ಅರ್ಪಿಸಿದ್ದನ್ನ ಕೊಡ್ಬೇಕು. ಮಾಡಿ ವರಲಕ್ಷ್ಮಿ ಹಬ್ಬ. ವರಲಕ್ಷ್ಮಿ ಎಲ್ಲ ನಾರಾಯಣನ್ ಪೂಜೆ ಮಾಡ್ರೆ ಲಕ್ಷ್ಮಿ ಅವರಿಂದಾನೆ ಬಂದೇ ಬರ್ತಾರೆ. ಲಕ್ಷ್ಮೀನಾರಾಯಣನ ಪೂಜೆ ಮಾಡಿ. ನಾವೆಲ್ಲ ಏನ್ ಮಾಡ್ತೀರಿ, ವರಲಕ್ಷ್ಮಿ ಹಬ್ಬ ಅಂತ ಹೇಳಿ ಗ್ರ್ಯಾಂಡ್ ಆಗಿ ಒಂದು ವರಲಕ್ಷ್ಮಿ ಮುಖವಾಡ ಹಾಕಿ, ಅದು ಮುಖವಾಡ ಹಾಕಿ ನೋಡಿ ಕೈಗಳು ಕಾಲುಗಳ ತರ ಎಲ್ಲ ಮಾಡಿ ನೋಡಿ, ಎಲ್ಲ ಮನೆಯಲ್ಲಿರೋ ಒಡವೆ ದುಡ್ಡು ಕಾಸುಗಳೆಲ್ಲ ಮುಂದೆ ಪ್ರದರ್ಶನಕ್ಕಿಟ್ಟು ಊರ್ನವ್ರೆಲ್ಲರನ್ನು ಕರೆಸಿ, ನೋಡು ನಮ್ಮ ಹತ್ರ ಎಷ್ಟಿದೆ ನೋಡ್ರಿ, ನಾವ್ ಹೆಂಗ್ ಮಾಡಿದೀವಿ ನೋಡ್ರಿ, ನಾವ್ ಹೆಂಗ್ ಮಾಡಿದಿರಿ, ನೀವ್ ಹೆಂಗ್ ಮಾಡಿದಿರಿ ನೋಡಿ, ಅಲ್ಲಿ ಮಾತ್ಸರ್ಯ ಎಲ್ಲ ಬಂದ್ಬಿಡುತ್ತೆ ನೋಡಿ. ಹಿಂಗೆಲ್ಲ ಈ ತರದ ವರಲಕ್ಷ್ಮಿ ಹಬ್ಬ ಸಂಪ್ರದಾಯ ಅಲ್ಲ. ಲಕ್ಷ್ಮಿಗೆ ಖುಷಿ ಆಗ್ಬೇಕಂದ್ರೆ ನಾರಾಯಣನಿಗೆ ಸೇವೆ ಆಗ್ಬೇಕು, ಖುಷಿ ಆಗ್ಬೇಕು ನೋಡಾಗ ಲಕ್ಷ್ಮೀ ದೇವಿ ಸಹಜವಾಗಿನೇ ಖುಷಿ ಆಗ್ತಾಳೆ ನೋಡಿ. ಇದು ವರಲಕ್ಷ್ಮಿ ಹಬ್ಬ ಸಂಪ್ರದಾಯವಾಗಿ ನಮ್ ಕುಟುಂಬದಲ್ಲಿ ಮಾಡ್ತೀರಿ ಅಲ್ವಾ. ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು. ಏನದು? ಕೃಷ್ಣ ಪ್ರಜ್ಞೆಯಿಂದ ವರಲಕ್ಷ್ಮಿ ಹಬ್ಬ ಮಾಡೋದು, ನಾರಾಯಣನ ಜೊತೆ ಲಕ್ಷ್ಮಿಯನ್ನ ಪೂಜಿಸೋದು. ನಾರಾಯಣನಿಂದ ಬೇರ್ಪಟ್ಟಂತ ಲಕ್ಷ್ಮಿಯನ್ನ ಪೂಜಿಸುವಂಥದ್ದು ಹಂಗಲ್ಲ ನೋಡಿ. ಈ ತರದ್ದು ಈಗ ನಾವು ಗಣೇಶನ ಹಬ್ಬ ಬರ್ತಾ ಇದೆ, ಮಾಡ್ಬೋದಾ? ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ. ನಿಮ್ ಮನೆ ಕುಟುಂಬ ಸಂಪ್ರದಾಯ ಇದರಿಂದ 4 ನಿಯಮಗಳೇನಾದ್ರೂ ಬ್ರೇಕ್ ಆಗತ್ತಾ? ಆಗೋದಿಲ್ಲ ನೋಡಿ. ಒಳ್ಳೆ ರಾಜಭೋಗ ತಯಾರಿ ಮಾಡಿ, ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣನ್ಗೆ ಅರ್ಪಣೆ ಮಾಡಿ ನೋಡಿ. ಅದನ್ನ ಆ ಒಂದು ಪ್ರಸಾದವನ್ನ ಗಣಪತಿಗೆ ಅರ್ಪಣೆ ನೈವೇದ್ಯ ಮಾಡಿ. ಬ್ರಹ್ಮ ಸಂಹಿತದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಬ್ರಹ್ಮ ಸಂಹಿತದಲ್ಲಿ. ಗಣಪತಿ ಗಣಾದಿರಾಜ ಬರ್ತಾನಲ್ಲಿ
ಹಾ ಪ್ರಭುಜಿ. ಅವರು ಗಣೇಶ್ ಜಿ ಅವ್ರು ನರಸಿಂಹನನ್ನ ಪೂಜೆ ಮಾಡ್ತಾರೆ, ಅದರಿಂದ ನಾವು ಗಣಪತಿನ ಪೂಜೆ ಮಾಡ್ತೀವಿ. ನೋಡಿ ಆ ಗಣಪತಿ ಯಾರಾದ್ರೂ ಓದ್ತೀರಾ ಆ ಭಾಗನೇ? ಗಣಪತಿ ನರಸಿಂಹದೇವರ ಪಾದಗಳನ್ನ ನೋಡಿ ತನ್ನ ಪೂಜಿಸ್ತಾರೆ. ಎಲ್ಲೆಲ್ಲಿ ಇಟ್ಕೊಂಡಿದಾನಂತೆ. ಅಲ್ಲಿಂದ ಆತನಿಗೆ ಈ ವಿಘ್ನಗಳ ನಿವಾರಣೆ ಮಾಡೋದಕ್ಕೆ ಶಕ್ತಿ ಬರುತ್ತಂತೆ ಆತನಿಗೆ, ಅಲ್ಲಿಂದ ಪಡ್ಕೊಳ್ತಾನಂತೆ. ಅದಕ್ಕೆ ಆತ ವಿಘ್ನೇಶ್ವರ. ಆ ವಿಘ್ನೇಶ್ವರನಾಗುವಂತ ಶಕ್ತಿ ಎಲ್ಲಿಂದ ಬರುತ್ತಂದ್ರೆ ನರಸಿಂಹದೇವನಿಂದ ಬರುತ್ತೆ ಅಂತ ಹೇಳಿ. ನೋಡಿ ಆ ಒಂದು ಭಾವದಲ್ಲಿ ಗಣಪತಿನ ಪೂಜೆ ಮಾಡಿ. ನಮ್ಮ ಕನಕದಾಸರು ನಮಗೆ ತುಂಬಾ ಚೆನ್ನಾಗಿ ಹಾಡು ಹೇಳ್ಕೊಟ್ಟಿದ್ದಾರೆ, ಒಂದು ಕೀರ್ತನೆ ಬರ್ಕೊಟ್ಟಿದ್ದಾರೆ. ಏನದು? ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ನೋಡಿ ಅದನ್ನ ಇಡೀ ಓದಿದ್ರೆ ನೋಡಿ ಅದರಲ್ಲಿ ನಮ್ಗೆ ಅರ್ಥ ಆಗುತ್ತೆ ಗಣಪತಿಯನ್ನ ನಾವು ಹೇಗೆ ನಾವು ಪೂಜಿಸ್ಬೇಕು, ಸ್ವೀಕರಿಸ್ಬೇಕು, ಗೌರವಿಸ್ಬೇಕು. ನೋಡಿ ಹಂಗೆ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ನೋಡಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನಾರಮ್ಮ ಅಂತ ಶುರು ಮಾಡ್ತಾರೆ. ಆದ್ರೆ ಆದಿಕೇಶವರಾಯನ ದಾಸ ಕಣೆ ಅಂತ ಬಂದ್ ಬರುತ್ತೆ ಕೊನೆಯದು. ನೋಡಿ ಹಂಗೆ ನೋಡಿ ಮಾಡಿ ಸಂಪ್ರದಾಯಗಳು ಅಂತ ನಾವು ಏನೇನೆಲ್ಲ ಮಾಡ್ತೀವಿ. ಇದೀಗ ನಮ್ಗೇನಾಗ್ಬೇಕು? ಶಾಸ್ತ್ರಗಳು ಹೇಗೆ ಅಂದ್ರೆ, ನೀವು ಯಾವತ್ತಾದ್ರೂ ಸ್ಟೀಮರ್ ಅಲ್ಲಿ ಸಮುದ್ರದಲ್ಲಿ ಹಡಗಲ್ಲಿ ರಾತ್ರಿ ಹೊತ್ತು ಹೋದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ನಾನು ಹೇಳೋದು. ಅಲ್ಲಿ ಒಂದು ಲೈಟ್ ಹೌಸ್ ಅಂತ ಇರುತ್ತೆ. ಲೈಟ್ ಹೌಸ್ ದೂರದಲ್ಲಿ ಬರ್ತಿರೋಂತ ಒಂದು ಹಡಗಿಗೆ ಒಂದು ದಿಕ್ಕು ತೋರಿಸುವಂಥದ್ದು ಲೈಟ್ ಹೌಸ್. ನೋಡಿ ನೀವು ಈ ಕಡೆಗೆ ಬನ್ನಿ, ನಿಮ್ಮ ದಿಕ್ಕು, ನಿಮ್ಮ ದೆಸೆ, ನಿಮ್ಮ ಗುರಿ, ನಿಮ್ಮ ಗಮನ ಎಲ್ಲಾನು ಈ ಕಡೆಗೆ ತಿರ್ಕೊಳ್ಳಿ. ನೋಡಿ ಇಲ್ಲಿ ಲೈಟ್ ಹೌಸ್ ಇದೆ, ಇದು ಸೇಫ್ ಪ್ಲೇಸ್, ಇದು ಇಲ್ಲಿಗೆ ಬನ್ನಿ ಅಂತ ಹೇಳುವಂಥದ್ದು. ಇಲ್ಲದೆ ಇದ್ರೆ ಬರೀ ಕತ್ಲು. ಸಮುದ್ರದಲ್ಲಿ ಹಡಗಲ್ಲಿ ಹೋಗ್ತಾ ಇದ್ರೆ ಎಲ್ಲಾ ಕಡೆನೂ ಕತ್ಲು, ರಾತ್ರಿ ಸಮಯ ಅಲ್ವಾ, ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲೆಲ್ಲೋ ಒಂದ್ ಕಡೆ ದೊಡ್ಡ ಒಂದು ಕಂಬ ಲೈಟ್ ಹೌಸ್ ಇರುತ್ತೆ. ಅದನ್ನ ನೋಡಿ ಹಡಗು ಆ ಕಡೆ ಹೋಗಕ್ ಶುರು ಮಾಡುತ್ತೆ. ನೋಡಿ ಹಂಗೆ ಶಾಸ್ತ್ರಗಳು ನಮಗೆ. ನಾವು ಅಜ್ಞಾನದಲ್ಲಿ ಇದೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ನೋಡಿ ಆ ಜ್ಞಾನ ಅಂಜನ ಅನ್ನೋ ಒಂದು ಶಲಾಕೆ, ಟಾರ್ಚ್ ಲೈಟ್ ಅಂತ ಹೇಳ್ತಾರೆ ನೋಡಿ, ಅದು ಶಾಸ್ತ್ರಗಳು. ಈಗ ನಾವೇನ್ ಕೈಯಲ್ಲಿ ಇಟ್ಕೊಂಡು ಭಗವದ್ಗೀತೆ ಓದ್ತಿದೀವಲ್ವಾ, ಇದು ಶಾಸ್ತ್ರ. ನೋಡಿ ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾರೆ ನೋಡಿ, ಯಾವನೋ ನಮ್ಮಂತವ್ರು ಶಾಸ್ತ್ರಗಳನ್ನೆಲ್ಲ ಮಾಡಕ್ ಆಗೋದಿಲ್ಲ, ದೋಷಗಳಿರೋರು. 4 ದೋಷಗಳ ಬಗ್ಗೆ ಹೇಳ್ತಾರೆ ನೋಡಿ. ಹಂಗೆ ಶಾಸ್ತ್ರಗಳ ಆಧಾರಿತ ಆಗ್ಬೇಕು. ನಮ್ಮ ಸಂಪ್ರದಾಯ ಏನಾದ್ರೂ ಈ 4 ನಿಯಮಗಳಿಗೆ ವಿರುದ್ಧವಾಗಿದೆ, ವೈಷ್ಣವ ನಡವಳಿಕೆಗೆ ವಿರುದ್ಧವಾಗಿದೆ ಅಂದ್ರೆ ಬಿಟ್ಬಿಡ್ಬೇಕು. ಬಿಡೋಕೆ ತುಂಬಾ ಸವಾಲಿರುತ್ತೆ. ಈಗ ನಮ್ಮ ಯಶೋಧ ಮಾತಾಜಿಯವರು ಹೇಳ್ಕೊಂಡ್ರಲ್ಲ ನೋಡಿ, ಆ ತರ ಧೈರ್ಯ ಮಾಡ್ಲೇಬೇಕು. ಇವತ್ತು ಅಲ್ದಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಮಾಡ್ಬೇಕು. ಆ ಮುಂದಿನ ಜನ್ಮ ಮುಂದೆ 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 ಅಂತ ಯಾಕೆ ಅನ್ಕೊಂಡು ಹಾಳಾಗ್ತೀರಿ? ನಾಳೆ ಅನ್ನೋನ್ ಹಾಳು ಅಂತಾರೆ. ನಾನು ಇವತ್ತಲ್ಲ ನಾಳೆಯಿಂದ ಮಾಡ್ತೀನಿ ಅಂದ್ರೆ ಹಾಳೆ ಅದು. ಈಗ ಯಶೋಧ ಮಾತಾಜಿಯವರು ಧೈರ್ಯ ನಿರ್ಧಾರ ಮಾಡಿದ್ರೆ ನೋಡಿ, ಹಂಗ ಮಾಡ್ಬೇಕು. ಮಾಡ್ತಾರಾ? ನಾವೆಲ್ಲ ಮಾಡ್ತೀರಾ ಇನ್ಮೇಲೆ? ಮಾಡ್ತಾ ಇದ್ದೀವಿ ಪ್ರಭು. ಮಾಡ್ತಾ ಇದ್ದೀವಿ ಪ್ರಭು. ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಬಿಟ್ಟಿದೀವಿ ಪ್ರಭುಜಿ. ಗಮನಿಸಿ. ನಿಮ್ಮ ನಿಮ್ಮ ಕುಲಾಚಾರಗಳು ಅಂತ ಇರುತ್ತೆ. ನಿಮ್ಮ ನಿಮ್ಮ ಜಾತಿಯಲ್ಲಿ, ನಿಮ್ಮ ಕುಲದಲ್ಲಿ, ನಿಮ್ಮ ಮನೆಯಲ್ಲಿ ನೋಡಿ ಈ ತರದ್ ಏನೇನೋ ಸಂಪ್ರದಾಯಗಳು ಅಂತ ಬರ್ತಿರುತ್ತೆ. ಅದು ಈ 4 ನಿಯಮಗಳು ವೈಷ್ಣವ ಶಾಸ್ತ್ರಗಳು. ಹೆಂಗೆ ಪ್ರಹ್ಲಾದ ಮಹಾರಾಜ ನೋಡಿ ಆತನ ಅಸುರಿ ಕುಲ ಶಾಸ್ತ್ರಗಳನ್ನ ಧಿಕ್ಕರಿಸಿ ನೋಡಿ ಆತನು ಹೆಂಗೆ ನಾರದರು ಹೇಳ್ಕೊಟ್ಟಂತ ಭಾಗವತ ಶಾಸ್ತ್ರವನ್ನ ಇಟ್ಕೊಂಡ್ರೋ ಆ ತರ ನಾವಾಗ್ಬೇಕು. ನೋಡಿ ಇದು ಸಂಪ್ರದಾಯ ಅಂತ. ನೋಡಿ ಇದ್ರ ಬಗ್ಗೆ ಯಾರು ಗಂಭೀರವಾಗಿ ತಗೋತಾರೋ ಅವರು ಪ್ರಹ್ಲಾದನ್ ಮಹಾರಾಜರ ತರ ಒಳ್ಳೆ ಭಕ್ತರಾಗ್ತಾರೆ. ನೋಡಿ ಈ ತರದೊಂದು ಪ್ರಾರಂಭ ಆಗ್ಬೇಕು. ಸಂಪ್ರದಾಯ ತರ ಹೋಗ್ತೀವಿ. ಎರಡನೇದು ನೋಡಿ ನಮ್ಮ ಮನಸ್ಥಿತಿ, ಮೂಡ್ ಪ್ರಕಾರ ಮನಸ್ಥಿತಿ. ಇವತ್ತು ನನಗೆ ದೇವಸ್ಥಾನಕ್ಕೆ ಹೋಗಕ್ ಇಷ್ಟ ಇಲ್ಲ, ಭಾನುವಾರ ಏನೋ ಬೇಜಾರಾಗ್ತಾ ಇದೆ, ಜಪ ಮಾಡಕ್ ಮನಸ್ಥಿತಿ ಇಲ್ಲ, ಬೇಜಾರಾಗ್ತಿದೆ. ನೋಡಿ ಹಂಗೆ ನಾವು ನಿರ್ಧಾರಗಳು ತಗೋತೀವಿ ಅಂದ್ರೆ ನಮ್ಮ ಮನಸ್ಥಿತಿ ಮೇಲೆ ತಗೊಳ್ತೀವಿ.
ನನಗೆ ಮೂಡಿಲ್ಲ, ನನ್ನ ಮನಸ್ಥಿತಿ ಈಗ ಮೂಡಿಲ್ಲ, ನನಗೆ ಸರಿ ಇಲ್ಲ, ನಾನು ಭಕ್ತಿ ಮಾಡಲ್ಲ, ನಾನು ದೇವಸ್ಥಾನಕ್ಕೆ ಬರಲ್ಲ, ಜಪ ಮಾಡಲ್ಲ, ಭಕ್ತಿ ಸೇವೆ ಮಾಡಲ್ಲ. ಯಾವತ್ತಾದ್ರೂ ಮೂಡ್ ಬಂದ್ರೆ ಮಾಡ್ತೀನಿ ಅಷ್ಟೇ. ನೀವ್ ಯಾರನ್ನಾದ್ರೂ ಕರೆದ್ ನೋಡಿ, ಬನ್ನಿ ಅಂದ್ರೆ ಅವ್ರಿಗೆ ಅಯ್ಯೋ ನನ್ಗೆ ಇಷ್ಟ ಇಲ್ಲ ಅಂತಾರೆ. ಅವ್ರಿಗೆ ಮನಸ್ಸು ಬದಲಾಯಿಸ್ಕೊಳಕ್ಕೆ ತಯಾರಿಲ್ಲ. ಮನಸ್ಸು ಹೆಂಗೆ ಜಡ ಆಗಿ ಕೂತ್ಬಿಟ್ಟಿರತ್ತೆ ಅಂದ್ರೆ ಅವ್ರಿಗೆ ನೋಡಿ, ನಾನು ಅಸುರಿ ಸ್ವಭಾವಗಳನ್ನೆಲ್ಲ ರೂಢಿಸ್ಕೊಂಡಿದ್ದೀನಿ, ಅಸುರಿ ನಡವಳಿಕೆಗಳನ್ನ ಮಾಡ್ತಿದ್ದೀನಿ, ಇದರಿಂದ ನಾನು ನರಕಕ್ಕೆ ಹೋಗ್ತೀನಿ, ಪತನ ಆಗ್ತೀನಿ. ನೋಡಿ ಹಿಂದಿನ ಶ್ಲೋಕದಲ್ಲಿ ನೋಡಿ ಎಲ್ಲ ಹೇಳಿದಾರಲ್ವಾ. ನೋಡಿ ಈ ತರ ಅಸುರಿ ಸ್ವಭಾವಗಳನ್ನ ಬೆಳೆಸ್ಕೊಂಡವರು ನೋಡಿ ಪತನ ಆಗ್ತಾರೆ, ನರಕಕ್ಕೆ ಹೋಗ್ತಾರೆ. ನೋಡಿ ನರಕಕ್ಕೆ 3 ದ್ವಾರಗಳು: ಕಾಮ, ಕ್ರೋಧ, ಲೋಭ. ನೋಡಿ ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. ಇದು ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಕ್ಕೆ ತಯಾರಿಲ್ಲ. ನನಗೆ ಮೂಡಿಲ್ಲ ಅಂತಾರೆ. ನನ್ಗೆ ಯಾವತ್ತಾದ್ರೂ ದೇವರು ಮನಸ್ಥಿತಿ ಕೊಟ್ರೆ ನಾನು ಬರ್ತೀನಿ ದೇವಸ್ಥಾನಕ್ಕೆ, ಭಕ್ತಿಗೆ ಬರ್ತೀನಿ, ಈ ತರ ಹೇಳ್ತಾರ ನಿಮ್ ನೆಂಟ್ರಿಸ್ಟ್ರುಗಳಲ್ಲಿ? ಇನ್ನು ದಾರಿ ಕೊಟ್ಟಿಲ್ಲ ಭಗವಂತ ಅಂತ ಹೇಳ್ತಾರೆ. ಡೈಲಾಗ್ ಹೇಳ್ತಾರೆ ನೋಡಿ, ಇನ್ನೂ ದಾರಿ ಕೊಟ್ಟು, ಯಾವತ್ತಾದ್ರೂ ದಾರಿ ಕೊಟ್ರೆ ಬರ್ತೀನಿ ಅಂತಾರೆ. ನೋಡಿ ಆ ದಾರಿ ಕೊಡೋದು ಅವ್ರು ಯಾವ ದಿನ ಬರೋದೇ ಇಲ್ಲ, ನಾವು ತಗೋಬೇಕು. ದಾರಿ ನಮ್ಮ ಮೇಲೆ ಬರುತ್ತಾ, ನಾವು ದಾರಿಲಿ ಹೋಗ್ಬೇಕು? ನಾವು ದಾರಿನಲ್ಲಿ ಹೋಗ್ಬೇಕು. ಇದು ಮನಸ್ಥಿತಿ ಇಲ್ಲ ಅನ್ನುವಂಥದ್ದು ಒಂದು ಬಹಳ ಗಂಭೀರವಾದದ್ದು. ನನಗೆ ಭಕ್ತಿ ಮಾಡೋ ಮನಸ್ಥಿತಿ ಇಲ್ಲ. ಕೆಲವರು ಭಕ್ತಿ ಮಾಡ್ಕೊಂಡು ಹೋಗ್ತಾರೆ, ಯಾವುದೋ ಒಂದು ಹಂತದಲ್ಲಿ ಅಪರಾಧಗಳು ಮಾಡಕ್ ಶುರು ಮಾಡ್ತಾರೆ. ಅದು ಏನೇನೋ ಅಪರಾಧ: ವೈಷ್ಣವ ಅಪರಾಧ, ನಾಮ ಅಪರಾಧ, ಶ್ರೀ ವಿಗ್ರಹಾರಾಧ, ಜೀವಾಪರಾಧ. ನೋಡಿ ಈ ತರದ್ ಏನೇನೋ ಅಪರಾಧಗಳಿದಾವೆ. ಆ ಅಪರಾಧಗಳ ಕಾರಣ ಅವ್ರಿಗೆ ಭಕ್ತಿ ರುಚಿ ಹೋಗ್ಬಿಡುತ್ತೆ, ಟೇಸ್ಟ್ ಸಿಗ್ತಾ ಇರಲ್ಲ. ನೋಡಿ ಪುನಶ್ಚರ್ವಿತ ಚರ್ವಣಾಣಂ. ನೋಡಿ ಅಗ್ದಿದ್ದೇ ಅಗಿಯೋದು. ನೋಡಿ ಈ ಕಬ್ಬಿನ ಜೊಲ್ಲೆಯನ್ನ ನೀವು ತಿಂದಿದ್ರೆ ಯಾವತ್ತಾದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಗಿತೀರಿ ಜ್ಯೂಸ್ ಬರುತ್ತೆ. ಎಲ್ಲ ಜ್ಯೂಸ್ ಸೇರ್ಕೊಂಡ್ಮೇಲೆ ಮತ್ತೆ ಅಗಿತೀರಿ, ಮತ್ತೆ ಜ್ಯೂಸ್ ಬರುತ್ತಾ? ಬರೋದಿಲ್ಲ. ಮತ್ತೆ ಅಗಿತೀರಿ, ಮತ್ತೆ ಬರುತ್ತಾ? ಬರೋದಿಲ್ಲ. ಹುಗಿದ್ ಬಿಡ್ತೀರಿ ಅಲ್ವಾ? ನೋಡಿ ಹಂಗೆ ತೌಡು ಕುಟ್ಟೋದು ಅಂತ ಹೇಳ್ತಾರೆ. ಕುಟ್ಟೋದು, ಹಸ್ಕ್, ಬೀಟಿಂಗ್ ದ ಹಸ್ಕ್. ನೋಡಿ ಹಂಗೆ ಅದ್ರಲ್ಲಿ ತೌಡು ಕುಟ್ಟಿದ್ರೆ ಅದ್ರಲ್ಲಿ ಅಕ್ಕಿ ಬರುತ್ತಾ? ಬರಲ್ಲ. ಹಂಗೆ ಒಂದು ಸಂದರ್ಭದಲ್ಲಿ ಭಕ್ತಿಯಲ್ಲಿ ಪ್ರಾರಂಭದಲ್ಲಿ ಪ್ರಹ್ಲಾದುವಾಚ. ಹೇಳ ಪ್ರಭು ಪುನಶ್ಚರ್ವಿತ. ಶ್ರೀ ಪ್ರಹ್ಲಾದುವಾಚ. ಮತಿರ್ನ ಕೃಷ್ಣೇ ಪರತ ಸ್ವತೋ ವಾ ಮಿಥೋ ಅಭಿಪತ್ಯತ ಗೃಹವ್ರತಾನಾಂ ಅಂಧಾತ ಗೋ ಧೀರ್ವಿಷತಾಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಾಣಾಂ. ಪ್ರಹ್ಲಾದ್ ಮಹಾರಾಜನು ಉತ್ತರಿಸಿದನು, ಲೌಕಿಕ ಜೀವನಕ್ಕೆ ಅತಿಯಾಗಿ ಅಂಟಿಕೊಂಡಿರುವ ವ್ಯಕ್ತಿಗಳಿಗೆ ತಮ್ಮ ಅನಿಯಂತ್ರಿತ ಇಂದ್ರಿಯಗಳ ಕಾರಣದಿಂದ ನರಕ ಸದೃಶ ಅವಸ್ಥೆಗಳ ಕಡೆಗೆ ಮುನ್ನಡೆದು ಮತ್ತೆ ಮತ್ತೆ ಚರ್ವಾಣ ಮಾಡುತ್ತಾರೆ. ಕೃಷ್ಣನ ಬಗೆಗೆ ಅವರ ಪ್ರವೃತ್ತಿ ಇತರರ ಉಪದೇಶದಿಂದಾಗಲಿ ತಮ್ಮ ಸ್ವಂತ ಪ್ರಯತ್ನಗಳಿಂದಾಗಲಿ ಇವೆರಡರ ಸಂಯೋಗದಿಂದಾಗಲಿ ಎಂದಿಗೂ ಜಾಗೃತವಾಗುವುದಿಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೋಡಿ ಅವ್ರಿಗೆ ಎಂದಿಗೂ ಜಾಗೃತ ಆಗೋದಿಲ್ಲ. ಏನದು ಎರಡು ಮಾತಾಜಿ? ಜಾಗೃತಿ ಆಗೋದಿಲ್ಲ. ನೋಡಿ ಅವರು ಪ್ರಯತ್ನ ಮಾಡಲ್ಲ. ನೋಡಿ ಅದು ಹಂಗೆ ಜಗದಿದ್ದೇ ಜಕ್ಕೊಂಡು ಉಪದೇಶದಿಂದಾಗ್ಲಿ ಪ್ರಯತ್ನದಿಂದಾಗ್ಲಿ ಸಂಯೋಗದಿಂದಾಗಲಿ ಎಂದಿಗೂ ಜಾಗೃತ ಆಗುತ್ತೆ. ನೋಡಿ ಈ ತರ ಶಾಸ್ತ್ರಗಳು ಉಪದೇಶ ಹೇಳ್ತಾರೆ. ನೋಡಿ ನಮ್ಮ ಆಚಾರ್ಯ ಗುರುಗಳು, ಗುರು ಮಹಾರಾಜರು, ಪ್ರಭುಪಾದರು ಎಷ್ಟೋ ಹೇಳ್ತಾರೆ. ನೋಡಿ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ, ಶಾಸ್ತ್ರಗಳು ಓದಲ್ಲ. ನೋಡಿ ನಮ್ಮ ಗುರು ಮಹಾರಾಜರಂತೂ ಶಾಸ್ತ್ರಗಳು ಓದಕ್ಕೆ ತುಂಬಾ ಒತ್ತು ಕೊಡ್ತಾರೆ, ಒತ್ತಾಯ ಮಾಡ್ತಾರೆ. ಅವ್ರ ಶಿಷ್ಯರೆಲ್ಲರೂ ಭಕ್ತಿ ಶಾಸ್ತ್ರಿ ಮಾಡ್ಲಿ ಅಂತ ಬಯಸ್ತಾರೆ, ಭಕ್ತಿ ವೈಭವ ಮಾಡ್ಲಿ ಅಂತಾರೆ. ಅವ್ರು ನೋಡಿ ಭಕ್ತಿ, ಅವರಂತೂ ನಮಗೆಲ್ಲ ಪ್ರೇರಣೆ ಆಗೋದಕ್ಕೆ ಈಗ ಇಂಥ ಸ್ಥಿತಿಯಲ್ಲೂ ಕೂಡ ಭಕ್ತಿ ವೈಭವ, ಭಕ್ತಿ ಸಾರ್ವಭೌಮ ಮಾಡ್ತಿದ್ದಾರೆ. ಈಗ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ವೇದಾಂತ ಎಲ್ಲ ಆಯ್ತು, ಈಗ ಭಕ್ತಿ ಸಾರ್ವಭೌಮ ಮಾಡ್ತಿದ್ದಾರೆ. ಅವ್ರಿಗೆ ಹಾನರರಿ ಡಿಗ್ರಿ ಕೊಡ್ತೀವಿ ಅಂದ್ರೆ ತಗೊಳಲ್ಲ ಅವ್ರು. ನೋಡಿ ಅವ್ರು ಓದ್ತಾರೆ,
ಕಲ್ತ್ಕೊಳ್ತಾರೆ, ಎಕ್ಸಾಮ್ಸ್ ಕೊಡ್ತಾರೆ. ನೋಡಿ ಜಯಪತಾಕ ಸ್ವಾಮಿ ಗುರು ಮಹಾರಾಜರಿಗೆ ಯಾರಾದ್ರೂ ಎಕ್ಸಾಮ್ ಕೊಡಕ್ಕಾಗತ್ತಾ? ಟೆಸ್ಟ್ ಮಾಡೋದನ್ಬೋದು ಅವ್ರನ್ನ. ಬಟ್ ಅವ್ರು ತಗೊಳ್ತಾರೆ ವಿನಮ್ರವಾಗಿ. ಮೊನ್ನೆ ನೀವು ನಮ್ಮ JSSS ಮೀಟಿಂಗ್ ಅಲ್ಲಿ ವರದಕೃಷ್ಣ ಪ್ರಭು ಅವ್ರ ಮಾತು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಹೆಂಗೆ ವಿನಮ್ರ ಅಂತ ಹೇಳಿ. ಅವರು ಅಥಾರಿಟೀಸ್ಗೆ ನೋಡಿ, GBC ಚೇರ್ಮನ್ ಅಂದ್ರೆ ಅವ್ರ ಚೇಂಬರ್ ಇವರೇ ಹೋಗಿ ನೋಡಿ ಅವರು ರೀಸನ್ ಅವ್ರು ಕೊಟ್ಟು ಎಲ್ಲೋ ಹೋಗ್ಬೇಕಾಗಿರುತ್ತೆ, ಅವ್ರ ಪರ್ಮಿಷನ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಕೇಳಿ ಹೋಗ್ತಾರೆ ಅವ್ರು. ನೋಡಿ ಈ ತರ. ಅಯ್ಯೋ, ಗುರು ಮಹಾರಾಜರಲ್ವ ಅವರು ಇಡೀ ಹಿಂದೂ ಸನಾತನ ಧರ್ಮದಲ್ಲೇ ಸೀನಿಯರ್ ಮೋಸ್ಟ್ ಸನ್ಯಾಸಿ ಅವರು. ನಾನು ಹೇಳಿದ್ದು ಯಾರಿಗೆ ಎಷ್ಟು ಅರ್ಥ ಆಯ್ತು, ಹೆಂಗ್ ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ. ಇಡೀ ಹಿಂದೂ ಇವತ್ತಿನ ಇರುವಂತ ಸನಾತನ ಧರ್ಮದಲ್ಲಿ ಸನ್ಯಾಸಿಗಳು ಯಾವಾಗ ಸನ್ಯಾಸ ದೀಕ್ಷೆ ತಗೊಂಡ್ರು ಅನ್ನೋದ್ರ ಮೇಲೆ ಅವ್ರಿಗೆ ಸೀನಿಯಾರಿಟಿ ಬರುತ್ತೆ. ಅವ್ರಿಗೆ ಗೌರವವನ್ನು ಕೂಡ ಅದೇ ಪ್ರಕಾರವಾಗಿ ಕೊಡ್ತಾರೆ. ಇವತ್ತು ಜಯಪತಾಕ ಸ್ವಾಮಿ ಗುರು ಮಹಾರಾಜರೇ ಇಡೀ ಹಿಂದೂ ಧರ್ಮದಲ್ಲಿ ಸೀನಿಯರ್ ಮೋಸ್ಟ್ ಸನ್ಯಾಸಿ. ನೋಡಿ ಅವರು ನೋಡಿ ನಮ್ ಜೊತೆ ಇದ್ದಾರೆ ನೋಡಿ, ಅವ್ರನ್ನ ಅನುಸರಿಸಿದ ಅವ್ರ ಹತ್ರ ನೋಡಿ ಕೃಪೆ ತಗೊಳಕ್ ಅವಕಾಶ ಇದೆ ಅಂದ್ರೆ ಬಹಳ ವಿಶೇಷ. ಅವರು ಈ ತರ ವಿನಮ್ರವಾಗಿ ನೋಡಿ ನಡ್ಕೊಳ್ತಾರೆ. ಇದು ಶಾಸ್ತ್ರ ವಿಧಿ. ಇದು ನೋಡಿ ಶಾಸ್ತ್ರದಲ್ಲಿ ಹಿಂಗೆ ಇರೋದು. ಅವರು ಸನ್ಯಾಸ ತಗೊಂಡ್ 50 years ಏನೋ ಆಗಿದೆ ಅಂತ ಹೇಳ್ತಾರಲ್ಲ. 50 years ಆಗಿ ನಮ್ಮ ಬೆಂಗಳೂರಿಗೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಂದಿದ್ರು ನೋಡಿ, ಅವಾಗ್ಲೇನೆ 50 years ಆಯ್ತು. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದಾಗಿದ್ದು ಕೊರೋನಾಗ ಮೊದ್ಲು ಅನ್ಸುತ್ತೆ. 4 years ಮುಂಚೆ 54 ಏನೋ ಪ್ರಭು. ಈಗ ವರ್ಷ ಆಯ್ತು. ಆದ್ಮೇಲೆ ಪ್ರಭು ಬಂದಿತ್ತು. ಕೊರೋನಾ ಆದ್ಮೇಲೆ ನೋಡಿ ಆ ಸಂದರ್ಭದಲ್ಲೇನೆ ನಮ್ಮ ಕೊರೋನಾ ಆದ್ಮೇಲೆ ಅವಾಗ ದೀಕ್ಷೆ ಎಲ್ಲ ಅಲ್ಲೇ ಕೊಟ್ರು. 4 years ಆಗಿದೆ ಪ್ರಭು. 4 years ಆಗಿದೆ ನೋಡಿ. ಅವಾಗ್ಲೇ 50 ವರ್ಷ ಆಗಿತ್ತು. 54 ಇವಾಗ 55 ಇರುತ್ತೆ. ನೋಡಿ 55 ವರ್ಷ. ಹಂಗೆ ನಾ ಏನ್ ಹೇಳಕ್ ಪ್ರಯತ್ನ, ಮನಸ್ಥಿತಿ ಅಷ್ಟೇನೆ, ಎಲ್ಲವೂ ಮನಸ್ಥಿತಿ. ನೋಡ ಈಗ ಮಾತಾಜಿಯವರ ಶ್ಲೋಕ ಓದಿದ್ರಲ್ಲ, ಅದು ನಮ್ಗೆ ಮತಿರೇವ ಕೃಷ್ಣೆ ಅಂತ ಶುರು ಆಗತ್ತೆ. ಪ್ರಹ್ಲಾದ್ ಮಹಾರಾಜರು ಯಾರ ಭಕ್ತರು? ಕೃಷ್ಣನ ಭಕ್ತರು. ಮತಿರೇವ ಕೃಷ್ಣೆ ನೋಡಿ, ಅಲ್ಲಿ ಕೃಷ್ಣ ಪದ ಬರುತ್ತೆ ಅಲ್ಲಿ ಅಲ್ವಾ. ಪ್ರಹ್ಲಾದ್ ಮಹಾರಾಜ ಯಾರ ಭಕ್ತ? ಕೃಷ್ಣನ ಭಕ್ತ. ಕೆಲವರು ಎಲ್ಲ ಕೇಳ್ತಾರೆ, ಅಯ್ಯೋ ಅವಾಗ ಕೃಷ್ಣ ಎಲ್ಲಿದ್ದ? ಮೊದ್ಲು ಮತ್ಸ್ಯ ಅವತಾರ, ಆಮೇಲೆ ಕೂರ್ಮ ಅವತಾರ, ಆಮೇಲೆ ವರಾಹ ಅವತಾರ, ಆಮೇಲೆ ನರಸಿಂಹ ಅವತಾರ, ಆಮೇಲೆ ಬೇರೆ ಬೇರೆ ಅವತಾರಗಳು, ಪರಶುರಾಮ ನೋಡಿ, ಬಲರಾಮ ನೋಡಿ, ಬೇರೆ ಬಲರಾಮ ನೋಡಿ, ರಾಮ, ಆಮೇಲೆ ಬಲರಾಮ ನೋಡಿ, ಈ ತರದ್ದು ಕ್ರಮ ಹೇಳ್ತಾರೆ. 10 ಅವತಾರ. ಕೃಷ್ಣನ ಭಕ್ತರು ಅಂತ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾರೆ ನೋಡಿ. ಆ ಶ್ಲೋಕದಲ್ಲಿ ಬರುತ್ತೆ ಮತಿರೇವ ಕೃಷ್ಣೆ ಅಂತ ಬರುತ್ತೆ. ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ, ಮತಿರೇವ ಕೃಷ್ಣೆ ಅಂತ ಬರುತ್ತೆ ಅಲ್ಲಿ ಶ್ಲೋಕ. ಗುರು ಮಹಾರಾಜ್ ಕೂಡ ಯಾರಿಗಾದ್ರೂ ಆಶೀರ್ವಾದ ಮಾಡ್ಬೇಕಾದ್ರೆ ಕೃಷ್ಣೇರ ಮತಿರಸ್ತು ಅಂತ ಹೇಳ್ತಾರೆ. ಭಾಗವತದಲ್ಲ ಹಂಗೆ ಇದೆ. ಚೈತನ್ಯ ಮಹಾಪ್ರಭುಗಳು ಹಂಗೇ ಆಶೀರ್ವಾದ ಮಾಡ್ತಾ ಇದ್ದಿದ್ದು ನೋಡಿ. ಅದೇ ಗುರು ಪರಂಪರೆಯಲ್ಲಿ ಇವರು ಹಂಗೆ ಹೇಳೋದು, ಮತಿರೇವ ಕೃಷ್ಣೆ, ಕೃಷ್ಣ ಮತಿರಸ್ತು ಅಂತ ಹೇಳೋದು ನೋಡಂಗೆ. ಮತಿರೇವ ಕೃಷ್ಣೆ, ನೀವು ಕೃಷ್ಣ ಪ್ರಜ್ಞಾವಂತರಾಗಿ ಅಂತ ಹೇಳೋದು ನೋಡಂಗೆ. ಪ್ರಹ್ಲಾದ ಮಹಾರಾಜ ಕೃಷ್ಣನ ಭಕ್ತರು ನೋಡಿ. ಧ್ರುವ ಮಹಾರಾಜ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪ ಮಾಡಿ, ಅವ್ರ ಮಂತ್ರ ಜಪ. ವಾಸುದೇವ ಯಾರು? ಕೃಷ್ಣ. ವಸುದೇವನ ಮಗ ವಾಸುದೇವ ಕೃಷ್ಣ. ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ ಇವೆಲ್ಲರೂ ಶುದ್ಧ ಕೃಷ್ಣನ ಭಕ್ತ ನೋಡಿ. ಆ ಕೃಷ್ಣ ನೋಡಿ ಆ ಸಂದರ್ಭದಲ್ಲಿ ನರಸಿಂಹ ಕೇಶವದ್ರೀತ ನರಹರಿ ರೂಪ, ಆ ರೂಪ ತಗೊಂಡ್ ಬಂದು ನೋಡಿ ಆ ಲೀಲೆಯನ್ನ ಮಾಡೋದು ನೋಡಂಗೆ. ಏನಂದ್ರೆ ಮನಸ್ಥಿತಿ ಬದಲಾಗ್ಬೇಕು ಅಂತ. ಮತಿರೇವ ಕೃಷ್ಣೆ, ಮನಸ್ಥಿತಿ ಬದಲಾಗ್ಬೇಕು. ಅಯ್ಯೋ ನನಗೆ ಮೂಡೇ ಇಲ್ಲ, ನನ್ಗೆ ಇಷ್ಟನೇ ಇಲ್ಲ ಅಂತ ಮಾಡಬಾರ್ದು ನೋಡಿ. ಈ ತರದ್ದು ನಾವು ಸಾಮಾನ್ಯವಾಗಿ ಅನುಸರಿಸೋದು. ಮೂರನೇದೇನಂದ್ರೆ ನೋಡಿ, ಶೋಕಿಗೋಸ್ಕರ ಮಾಡ್ತೀವಿ, ಫ್ಯಾಷನ್ ಅಂತ ಹೇಳ್ತಾರೆ ನೋಡಿ. ಫ್ಯಾಷನ್ ಆಗ್ಬಿಟ್ಟಿರುತ್ತೆ. ನನ್ನ ಸ್ಟೂಡೆಂಟ್ಸ್ ನೋಡಿ, ಕೆಲವರೆಲ್ಲ ಕತ್ತಲ್ಲಿ ಕಂಠಿ ಹಾರ ಹಾಕೊಂಡು, ತುಳಸಿ ಕಂಠಿ ಹಾಕೊಂಡು ಬರ್ತಾರೆ. ಕೆಲವರೆಲ್ಲ ಯಾರ್ಯಾರು ಹೊಸದಾಗೆಲ್ಲ ಬಂದವರು, ನಾನು ಕೆಲವು ಸತಿ ಅವ್ರ ಹತ್ರ ಹರೇ ಕೃಷ್ಣ ನೀವು ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ, ಇವ್ರು ಯಾರು ಹಿಂಗಂತಾರೆ. ಹೊಸಬರು ಕೆಲವರೆಲ್ಲ ಬರ್ತಾರೆ,
ನೀವು ಹರೇ ಕೃಷ್ಣ ಭಕ್ತರ ಅಂದ್ರೆ ಅಲ್ಲ, ಮತ್ತೆ ಕಂಠಿ ಹಾಕೊಂಡಿದ್ದೀರಾ ಅಂದ್ರೆ ಇದು ಫ್ಯಾಷನ್, ಇದು ಚೆನ್ನಾಗ್ ಕಾಣುತ್ತೆ ಅಂತ ಹಾಕೊಂಡಿದ್ದೀರಿ ಅಂತ ಹೇಳ್ತಾರೆ. ಕೆಲವರು ಭಕ್ತರು ನೋಡಿ, ಕೆಲವರು ಫ್ಯಾಷನ್ಗೋಸ್ಕರ ಭಕ್ತಿ ಮಾಡ್ತಾರೆ. ಹೌದಾ, ನೋಡಿದೀರಾ? ಇದೇ ತರನು ಕೂಡ ಇರುತ್ತೆ. ಎಲ್ಲರೂ ಚೆನ್ನಾಗಿರುತ್ತೆ, ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಬರುವಂಥದ್ದು. ನೋಡಿ, ಹಣೆಗೆ ತಿಲಕ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೆಲವರು ಸುಂದರವಾಗಿ ಇವಾಗ ಟ್ರೆಂಡ್ ಅಂತ ಹಾಕೊಂತಾರೆ. ಅಂತ ಹೇಳಿ ಕಂಠಿ ಮಾಲೆ ಹಾಕೋತಾರೆ, ಟ್ರೆಂಡ್ ಅಂತ. ನೋಡಿ, ಕೆಲವರು ಟ್ರೆಂಡ್ ಅಂತ ಹೇಳಿ ನೋಡಿ ಇಸ್ಕಾನ್ಗೂ ಬರ್ತಾರೆ, ಭಕ್ತಿನೂ ಮಾಡ್ತಾರೆ, ಟ್ರೆಂಡ್ ಅಂತ, ಫ್ಯಾಷನ್ ಅಂತ. ನೋಡಿ, ಇವರು ಬುದ್ಧಿವಂತರು, ನಾವು ಕೂಡ ಬುದ್ಧಿವಂತರು ಅಂತ ಕರ್ಸ್ಕೊಳ್ಳೋದಕ್ಕೋಸ್ಕರ ಕೆಲವೆಲ್ಲಾನು ಅಭ್ಯಾಸ ಪ್ರಾಕ್ಟೀಸ್ಗಳನ್ನು ಶುರು ಮಾಡ್ತಾರೆ. ಹರೇ ಕೃಷ್ಣ ಯಾಕೆ? ಪ್ರಭು. ಹರೇ ಕೃಷ್ಣ ಪ್ರಭು, ನಮ್ ಸೊಸೆಯರು ಮೊನ್ನೆ ತಿಲ್ಕ ಇಟ್ಕೊಂಡ್ ಪ್ಯಾಲೇಸ್ಗೆ ಹೋದ್ರೆ ಹಾ ನೀವು ನೀವು ಬ್ರಾಹ್ಮಣರ ಅಂತಂದ್ ಕೇಳ್ತಾರಂತ ಕಾಲೇಜಲ್ಲಿ. ಹಾ ಹೌದು. ಇಲ್ಲ ನಾವು ವೈಷ್ಣವರು ಅಂತಂದು ಹೇಳಿದಾರೆ. ವೆರಿ ಗುಡ್. ಹಂಗೆ ಹೇಳ್ಬೇಕು ನೋಡಿ, ಹಂಗೆ ಹೇಳ್ಬೇಕು ನೋಡಿ. ಕತ್ತಲ್ ಕಂಠಿ ಹಾರ ಹಾಕೊಂಡಿದ್ರೆ ನೋಡಿ, ಹಣೆಯಲ್ಲಿ ತಿಲಕ ಇಟ್ಕೊಂಡಿದ್ರೆ ನೋಡಿ, ಶಿಖೆ, ನಮ್ಮ ಭಕ್ತರ ಮಕ್ಕಳೆಲ್ಲ ಶಿಖೆ ಇಟ್ಕೊಂಡು ದೇವಸ್ಥಾನಗಳ ಶಾಲೆಗಳಿಗೆ ಹೋಗ್ತಾರೆ ನೋಡಿ. ನಮ್ಮ ಕೆಲವರು ಭಕ್ತರ ಮಕ್ಕಳೆಲ್ಲಾನು ಶಿಖೆ ಇಟ್ಕೊಂಡಿದ್ದಾರೆ ನೋಡಿ. ಹಂಗೆ ನೋಡಿದ್ರೆ ನೋಡಿ ಅದಕ್ಕೆಲ್ಲ ಒಂದು ಕಾರಣ ಅಂತ ಇರುತ್ತೆ. ಫ್ಯಾಷನ್ಗೋಸ್ಕರ ಮಾಡಬಾರ್ದು ಅಂತ ಹೇಳೋ ಪ್ರಯತ್ನ ಮಾಡ್ತೀವಿ ನೋಡಿ. ಫ್ಯಾಷನ್ಗೋಸ್ಕರ ಏನು ಮಾಡಬಾರ್ದು. ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ, ನೋಡಿದೀರಾ? ಫ್ಯಾಷನ್ಗಳು ಚೇಂಜ್ ಆಗ್ತವೆ. ಕೆಲವು ತರ ಬಟ್ಟೆಗಳು ಹಾಕ್ತಾರೆ, ಫ್ಯಾಷನ್ ರೀ ಅಂತಾರೆ. ಹೌದಾ? ಫ್ಯಾಷನ್ಗೋಸ್ಕರ ಅಲ್ವಾ? ನೋಡಿ, ಹಂಗೆ ನೋಡಿ, ಕೆಲವರು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ, ಕೆಲವರು ಮನಸ್ಥಿತಿ ಪ್ರಕಾರ ಮಾಡ್ತಾರೆ, ಕೆಲವರು ಶೋಕಿ ಅಂತ ಮಾಡ್ತಾರೆ, ಫ್ಯಾಷನ್ ಅಂತ ಮಾಡ್ತಾರೆ ನೋಡ್ರಿ. ಹಿಂಗೆ ನೋಡಿ, ಈ ತರದ್ದು ಬಹಳಷ್ಟು ವಿಚಾರಗಳಿರ್ತವೆ. ಕೆಲವರಿಗೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಲಾಜಿಕ್ ಚೆನ್ನಾಗಿದೆ ಅಂತ ಮಾಡ್ತಾರೆ. ನೀವು ಯಾಕೆ ಕೃಷ್ಣ ಭಕ್ತಿ ಅಥವಾ ಏನೇ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ನಡ್ಕೊಳ್ತೀರಿ, ನೀವು ಯಾಕೆ ಹಿಂದೂಗಳಾಗದ್ರಿ, ಕೆಲವು ವೆಸ್ಟರ್ನರ್ಸ್ ಕೇಳಿದ್ರೆ ಲಾಜಿಕ್ ಚೆನ್ನಾಗಿದೆ ಇಲ್ಲಿ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಕರ್ಮ ಸಿದ್ಧಾಂತ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಲಾಜಿಕ್ ಪ್ರಕಾರ ತಿಳ್ಕೊಳಕ್ ಹೋಗ್ತಾರೆ ನೋಡಿ. ಅದನ್ನೇ ಜಿಜ್ಞಾಸು ಅಂತ ಹೇಳೋದು. ಅವ್ರಿಗೆ ಕುತೂಹಲ ಇರುತ್ತೆ, ಇದ್ಯಾಕೆ, ಇದು ಹೆಂಗೆ ಅಂತ, ಲಾಜಿಕ್ ಅಂತ ನೋಡಿ. ಅವರು ಲಾಜಿಕ್ ಅಂಡ್ ರೀಸನ್ ನೋಡ್ತಾರೆ. ಓ, ಇದು ಹೌದಲ್ವಾ, ಲಾಜಿಕ್ ಪ್ರಕಾರ ಇಟ್ ಲುಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇಟ್ ಮೇಕ್ ಸೆನ್ಸ್. ಎಸ್ ಎಸ್ ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದೇರ್ ಇಸ್ ಎ ಸೆನ್ಸ್ ಇನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಇನ್ ಯುವರ್ ಸ್ಟೇಟ್ಮೆಂಟ್ ಅಂತಾರೆ ನೋಡಿ. ನೀವು ಹೇಳೋದ್ರಲ್ಲಿ ಸ್ವಲ್ಪ ತಾತ್ವಿಕವಾಗಿ ವಿಚಾರಗಳಿದೆ. ಈಗ ಬೆಳಗ್ಗೆ ವಿಜೇತ ಮಾತಾಜಿಯವರು ಒಂದು ಭಗವದ್ಗೀತೆ ಕ್ಲಾಸ್ ಒಂದು ಶ್ಲೋಕ ಡಿಸ್ಕಸ್ ಮಾಡಿದ್ರು, ಜೀರ್ಣ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನೋಡಿ. ಅಲ್ಲಿ ಆ ವಿಚಾರಗಳೆಲ್ಲ ರೂಪಾಂತರದ ಭಾವಾರ್ಥ ಅದೆಲ್ಲ ಓದ್ತಾ ಬಂದಾಗ ಅದು ಲಾಜಿಕಲಿ ಕರೆಕ್ಟ್ ಅನ್ಸುತ್ತೆ ಅಲ್ವಾ ಮಾತಾಜಿ? ವಿಜೇತ ಮಾತಾಜಿ, ಲಾಜಿಕಲಿ ಕರೆಕ್ಟ್ ಅನ್ಸುತ್ತೆ. ಹೌದು ಪ್ರಭುಜಿ, ಅದು ನೀಟಾಗಿ ಅರ್ಥ ಆಗುತ್ತೆ ಪ್ರಭುಜಿ. ಹೌದು, ಕರೆಕ್ಟ್. ಅಲ್ಲಿ ಓದ್ತಾ ಬಂದ್ರೆ ಯಾರಾದ್ರೂ ಕೇಳಿದವ್ರಿಗೆ ದೇರ್ ಇಸ್ ಎ ಸೆನ್ಸ್ ಹಿಯರ್, ಕರೆಕ್ಟ್ ಕರೆಕ್ಟ್ ಅನ್ಸುತ್ತೆ. ಅದಕ್ಕೆ ಹೇಳ್ತಾರಲ್ಲ ಪ್ರಭು, ಕೃಷ್ಣ ಪ್ರಜ್ಞೆ ಮೂಢನಂಬಿಕೆ ಎಲ್ಲ ವಿಜ್ಞಾನ ಅಂತ. ವಿಜ್ಞಾನ ನೋಡಿ, ಅವ್ರಿಗೆ ಲಾಜಿಕ್ ಆಗಿದೆ ಅಂತ ಇಷ್ಟ ಆಗುತ್ತೆ. ಅವ್ರಿಗೆ ಅನ್ಸ್ಬಿಡುತ್ತೆ ಪ್ರಭುಜಿ ಇದೇ ಕರೆಕ್ಟ್ ಅಂತ. ಹೌದು, ನಮ್ ಕಣ್ಮುಂದೆನೆ ಇದೆಯಲ್ಲ ಸತ್ಯ ಅಂತ ಅನ್ಸುತ್ತೆ. ನೋಡಂಗೆ ನೋಡಿ, ಇದು ತತ್ವ, ಇದು ಅದನ್ನೇ ತತ್ವವಾದಿಗಳು ಅಂತ ಹೇಳೋದು. ತತ್ವ, ಲಾಜಿಕ್ ನೋಡಿ. ಮಧ್ವ ಪರಂಪರೆಯವ್ರನ್ನ ತತ್ವವಾದಿಗಳು ಅಂತ ಹೇಳ್ತಾರೆ ನೋಡ. ಸಂಪ್ರದಾಯ ಒಳ್ಳೆ ತುಂಬಾ ಬುದ್ಧಿವಂತರು. ಇಡೀ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತ ಜನ ಎಲ್ಲಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿ ನಿಮಗೆ ಮತ್ತೆ ಮತ್ತೆ ವರ್ಷ ಪುರಾವೆ ಆಗುತ್ತೆ ನೋಡಿ. SLC ಎಕ್ಸಾಮು, PUC ಬೋರ್ಡ್ ಎಕ್ಸಾಮ್ ಇವೆಲ್ಲ ರಿಸಲ್ಟ್ ಬಂದಾಗ ಟಾಪ್ ರ್ಯಾಂಕ್ ಡಿಸ್ಟ್ರಿಕ್ಟ್ ಯಾವುದು ಅಂದ್ರೆ ಅದು ಉಡುಪಿ ಆಗಿರುತ್ತೆ, ಇಲ್ಲ ದಕ್ಷಿಣ ಕನ್ನಡ ಆಗಿರುತ್ತೆ. ಹೌದಾ? ಹೌದು ಹೌದು ಪ್ರಭುಜಿ. ಜಾಸ್ತಿ ಉಡುಪಿಯಿಂದಾನೇ ಜಾಸ್ತಿ ಹೈಯೆಸ್ಟ್ ಇರ್ತಾರೆ. ನೋಡಿ, ಇಡೀ ನಾನು ಈ ದೇಶವನ್ನ ಸುತ್ತಿದ್ದೀನಿ
ಭಾರತ ದೇಶದ ನಾನಾ ಭಾಗಗಳ ಓಡಾಡಿದ್ದೀನಿ. ನಾನಾ ತರದ ಜನಗಳ ಜೊತೆ ಸಂಪರ್ಕ, ಅನುಭವ ಇವೆಲ್ಲನೂ ಕೂಡ ಸ್ವಲ್ಪ ಭಗವಂತನ ಕೃಪೆಯಿಂದ ನೋಡಿ ಅವಕಾಶ ಸಿಕ್ಕಿತ್ತು. ನೋಡಿ ಎಲ್ಲ ನೋಡಿದ್ದೀನಿ, ಕರ್ನಾಟಕದಾದ್ಯಂತ ಜನಗಳು ನೋಡಿದ್ದೀನಿ, ಭಾರತಾದ್ಯಂತನೂ ನೋಡಿದ್ದೀನಿ, ವಿಶ್ವದ ಬೇರೆ ಬೇರೆ ಮೂಲಗಳಿಂದನೂ ಇದ್ದವರು ಕೂಡ ಸಂಪರ್ಕಕ್ಕೆ ಬಂದಿದ್ದಾರೆ. ಬೇರೆ ಬೇರೆ ದೇಶಗಳವರು ಹೆಂಗಿರ್ತಾರೆ ಅಂತ ಕೂಡ ಅನುಭವ ಇದೆ. ವಿಶೇಷವಾಗಿ ಕರ್ನಾಟಕದ ಜನ ತುಂಬಾ ಒಳ್ಳೆ ಬುದ್ಧಿವಂತ ಜನರು, ಒಳ್ಳೆ ಜನ. ನಾನು ನಿಜ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಬೇರೆ ರಾಜ್ಯದವ್ರು ಯಾರಾದ್ರೂ ಇದ್ರೆ ಅಯ್ಯೋ ನಮ್ಮ ರಾಜ್ಯದ ಹೇಳಲಿಲ್ಲ ಅಂತ ಅನ್ಕೋಬೇಡಿ. ನೋಡಿ ಇದು ನಿಜ, ವಾಸ್ತವ. ಅದ್ರಲ್ಲೂ ಕೂಡ ಈ ಉಡುಪಿ ದಕ್ಷಿಣ ಕನ್ನಡದವ್ರು ಬಹಳ ಬುದ್ಧಿವಂತ. ಅದಕ್ಕೆ ಪ್ರಭು ರಾಜ್ಕುಮಾರ್ ಅವ್ರ ಅಡಿ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಹೌದು ನೋಡಿ, ಅದೇನೇ ಆಗ್ಲಿ ನಮ್ಗೆ ಏನ್ ಬೇಕು ಅಂದ್ರೆ ನೋಡಿ ತತ್ವ ವಿಚಾರ, ಲಾಜಿಕ್ ಅಂಡ್ ರೀಸನ್. ನೋಡಿ ಈ ಭಾಗದಲ್ಲಿ ಒಳ್ಳೆ ಬುದ್ಧಿವಂತ. ನೋಡಿ ಅದು ತತ್ವ, ಲಾಜಿಕ್ ಅಂಡ್ ರೀಸನ್. ನೋಡಿ ಅದಕ್ಕೋಸ್ಕರ ನಾನು ಅನುಸರಿಸ್ತೀನಿ ಅಂತ ಹೇಳಿ. ಏನೇ ಆಗ್ಲಿ ಕೆಲವು ಸತಿ ಲಾಜಿಕ್ ಅಂಡ್ ರೀಸನ್ಗೆ ಉಲ್ಟಾ ಅನ್ಸುತ್ತೆ ಶಾಸ್ತ್ರಗಳು, ಹೌದಾ ಇಲ್ವಾ? ನಮ್ಮ ಲಾಜಿಕ್, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಮ್ಮ ಭಾಗವತ ಇದರಲ್ಲಿ ಸಂಪ್ರದಾಯದಲ್ಲಿ ಇರೋದೇ ಉಲ್ಟಾ ಅನ್ಸುತ್ತೆ, ಲಾಜಿಕ್ ಅಂಡ್ ರೀಸನ್ಗೆ ಉಲ್ಟಾ ಅನ್ಸುತ್ತೆ. ಉದಾಹರಣೆಗೆ ಕೃಷ್ಣನ ಈ ಲೀಲೆಗಳನ್ನೆಲ್ಲ ಓದ್ಕೊಂಡು ಬಂದ್ರೆ ಕೆಲವೆಲ್ಲ ಇಲ್ಲಾಜಿಕಲ್ ಅನ್ಸುತ್ತೆ ಕೆಲವ್ರಿಗೆ. ಹೌದಾ? ಆ ತರದ್ ಏನಾದ್ರು ಇದೆಯಾ? ಹಾ ಕೃಷ್ಣನ ಗೋವರ್ಧನ ಗಿರಿನ ಎತ್ಕೊಳ್ಳೋದು ಅವ್ರು ಇಲ್ಲಾಜಿಕಲ್ ಅನ್ಕೋತಾರೆ ಪ್ರಭುಜಿ. ಮತ್ತೆ ಗೋವರ್ಧನ ಗಿರಿ ಧಾರಣೆ ಮಾಡೋದು ಇಲ್ಲಾಜಿಕಲ್ ಅನ್ಸುತ್ತೆ. ಬೆಂಕಿ ಹೀರ್ಕೊಳ್ತಾರೆ. ಪರಕೀಯ ಭಾವ ನೋಡಿ, ಆತ ಈ ಬೇರೆಯವರ ಪತ್ನಿಯರಾದಂತ ಗೋಪಿಯರು ರಾಸಲೀಲೆಗೆ ಕೃಷ್ಣನ ಹತ್ರ ಬರ್ತಾರೆ. ಇದು ಶಾಸ್ತ್ರದ ಪ್ರಕಾರನ ಶಾಸ್ತ್ರಕ್ಕೆ ವಿರುದ್ಧನ? ಪ್ರಭು ಬೇರೆಯವರು ವಿರುದ್ಧ ಅನ್ಕೊಳ್ತಾರೆ ಅಲ್ವಾ? ನೋಡಿ ಈ ತರದ್ದು ಕೂಡ ಕೆಲವು ಸತಿ ಹಿಂಗಾಗುತ್ತೆ. ಕೆಲವು ನೋಡಿ ಈ ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ನೋಡಿದ್ರೆ ಕರ್ಣನನ್ನ ಕೊಲ್ಲುವಂಥದ್ದು, ದ್ರೋಣನನ್ನ ಕೊಲ್ಲುವಂಥದ್ದು, ಭೀಷ್ಮರನ್ನ ಕೊಲ್ಲುವಂಥದ್ದು, ದುರ್ಯೋಧನನ್ನ ಕೊಲ್ಲುವಂಥದ್ದು, ಇವೆಲ್ಲ ಕೃಷ್ಣ ಕೆಲವು ತಂತ್ರಗಳು ಮಾಡ್ತಾರೆ. ಇದು ಶಾಸ್ತ್ರಕ್ಕೆ ವಿರುದ್ಧ ಅಂತ ಕಾಣುತ್ತೆ. ನೋಡಿ ನಿನ್ನೆ ಲತಾರಾಜು ಮಾತಾಜಿಯವರು ಕ್ಲಾಸ್ ಮಾಡ್ತಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ನೋಡಿ ಅಲ್ಲಿ ಬೆಣ್ಣೆ ಕದಿಯೋದು, ನೋಡಿ ಇದೆಲ್ಲ ಬೆಣ್ಣೆ ಕದಿಯುವಂತ ಕಳ್ಳನ್ ಯಾರದು ಕೊಂಡಾಡ್ತಾರ, ಗುಣಗಾನ ಮಾಡ್ತಾರ. ಹರೇ ಕೃಷ್ಣ ಪ್ರಭು, ಕೃಷ್ಣನ ಬೆಣ್ಣೆ ಕಳ್ಳ ಅಂತಾನೆ ಯಾಕೆ ಪ್ರಭು ಹೇಳ್ತಾರೆ? ನೋಡಿ ಅದೇ ವಿಶೇಷ, ಅದು ಲಾಜಿಕ್ಗೆ ರೀಸನ್ಗೆ ವಿಶೇಷವಾಗಿರುವಂಥದ್ದು. ನೆನ್ನೆ ಮಾತಾಜಿಯವ್ರ ಪ್ರವಚನ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಅದು ಬೆಣ್ಣೆ ಮನಸ್ಸಿನ ತತ್ವ, ಎಲ್ಲರ ಮನಸ್ಸನ್ನು ಕಳ್ತನ ಮಾಡೋರು ಅಂತ ಅದರ್ಥ. ಆ ಗೋಪಿಕೆಯರಿಗೆ ಇಷ್ಟ ಇರುತ್ತಂತೆ ಪ್ರಭುಜಿ, ನೀವ್ ನಮ್ಮನೆಗ್ ಬಂದು ಚೆನ್ನಾಗಿ ಮಾಡಿದೀವಿ ರೆಡಿ ಮಾಡ್ತಾ ಇರ್ತಾರೆ. ನಮ್ಮನೆಗೂ ಬಂದಿಲ್ವಲ್ಲ, ನಮ್ಮನೆ ಬೆಣ್ಣೆ ಇನ್ನು ಯಾಕತ್ತಿಲ್ಲ, ನಮ್ಮನೆಗ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ನೋಡಿ ಹೆಂಗೆ ನಮ್ಮ ಆಚಾರ್ಯರು ಹೇಳ್ತಾರೆ ನೋಡಿ. ಅದನ್ನೇ ನನ್ನ ಲತಾ ರಾಜು ಮಾತಾಜಿಯವ್ರ ಕ್ಲಾಸ್ ಕೇಳಿ ನಿಮ್ಗೆ ಉತ್ತರ ಸಿಕ್ಕೋಗ್ಬಿಡುತ್ತೆ. ತುಂಬಾ ಎಕ್ಸಲೆಂಟ್ ಕ್ಲಾಸ್, ತುಂಬಾ ಚೆನ್ನಾಗಿ ಮಾಡೋರು ನನ್ನ ಮಾತಾಜಿಯವರು. ನೋಡ ಹಂಗೆ ಇನ್ನೊಂದ್ ವಿಷಯನು ಹೇಳಿದ್ರಲ್ಲ ಪ್ರಭು, ಅವ್ರಿಗೆ ಕದಿಯೋಂಥದ್ದು ಏನೂ ಇಲ್ಲ, ಫುಲ್ ಬ್ರಹ್ಮಾಂಡನೇ ಎಲ್ಲ ಅವಂದಾಗಿರುವಾಗ ಅವ್ರೇನ್ ಕದೀತಾರೆ ಅಂತ. ಹೌದು, ನಾವು ಅವನ್ ಸಾಮಾನ್ ಇಟ್ಕೊಂಡು ನಮ್ದು ಅಂತ ಭ್ರಮೆಯಲ್ಲಿ ಇದೀವಿ. ವೆರಿ ಗುಡ್. ನೋಡಿ ಈ ತರ ವಿಚಾರಗಳು ನಾವು ಚಿಂತನೆ ಮಾಡ್ಬೇಕು. ಇದನ್ನ ಯಾರಾದ್ರೂ ಸ್ವಲ್ಪ ಪಂಡಿತರು, ಬುದ್ಧಿವಂತರು, ವಿದ್ವಾನುಗಳು, ಓದಿರೋರ್ಗೆ ಈ ವಿಚಾರಗಳೆಲ್ಲ ಹೇಳಿದ್ರೆ ಇದೇನೋ ಇಲ್ಲಾಜಿಕಲ್ ಅನ್ಸುತ್ತೆ ಅವ್ರಿಗೆ. ಇದೇನೋ ಇದ್ರಲ್ಲಿ ಅರ್ಥನೇ ಆಗಲ್ಲ. ಅದಕ್ಕೆ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತು ಅಂತ ಹೇಳೋದು ಕೃಷ್ಣ. ನೋಡಿ ವಿಚಿತ್ರ ಅಂದ್ರೆ ಈ 16ನೇ ಅಧ್ಯಾಯದಲ್ಲಿ 23, 24 ಶ್ಲೋಕಗಳಿಗೆ ವಿರುದ್ಧವಾದಂತ ಶ್ಲೋಕಗಳು ಇದೇ ಭಗವದ್ಗೀತೆಯಲ್ಲಿ ಇದಾವೆ. ನೋಡಿ ಇಲ್ಲಿ ಶಾಸ್ತ್ರ ಅಂತ ಇಲ್ಲಿ ಹೇಳ್ತಾರಲ್ವಾ, ಇದೇ ಶಾಸ್ತ್ರಗಳ ಮುಖಾಂತರ, ವೇದಗಳ ಮುಖಾಂತರ ಹೋದ್ರೆ ಆ ಕೃಷ್ಣ ಸಿಗಲ್ವಂತೆ. ನೋಡಿ ಅರ್ಜುನನ್ಗೆ ಕೃಷ್ಣ ಹೇಳೋದೆಲ್ಲ ಹೇಳಿ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳ್ಬಿಡ್ತಾನೆ. ಈಗ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇದು
ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳ್ಬಿಡ್ತಾನೆ ಕೃಷ್ಣ. ವೇದಗಳು 3 ಗುಣಗಳೇ ಬಗ್ಗೆ ಚರ್ಚೆ ಮಾಡ್ತವೆ. ನೀನು ಅದಕ್ಕಿಂತಲೂ ಇನ್ನು ಮೇಲಕ್ಕೆ ಉನ್ನತ ಸ್ಥಿತಿಗೆ ಇರು. ಶುದ್ಧ ನೋಡಿ ಸತ್ವಕ್ಕೆ ಬಾ ಅಂತಾರೆ. ಸತ್ವಗುಣನು ಬಂಧನದಲ್ಲಿಡುತ್ತೆ, ಅದರಿಂದ ಶುದ್ಧ ಸತ್ವ. ನೋಡಿ, ಇದು ಶಾಸ್ತ್ರಗಳನ್ನು ಕೂಡ ಮೀರುವಂತ ತತ್ವ ಕೃಷ್ಣನ ತತ್ವ, ಕೃಷ್ಣನ ವಿಚಾರ, ಕೃಷ್ಣ ಪ್ರಜ್ಞೆ. ನೋಡಿ ಅದನ್ನೇ ಇಲ್ಲಿ ಭಾವಾರ್ಥ ಓದಿದ್ರೆ, ಪ್ರಭುಪಾದರ ಭಾವಾರ್ಥ ಹೋದ್ರೆ ಅಲ್ಲಿ ಒಂದು ಅಂಶ ನನ್ಗೆ ತುಂಬಾ ಇಷ್ಟ ಆಯ್ತು. ಈ ಶಾಸ್ತ್ರಗಳು, ವೇದಗಳು ಇವೆಲ್ಲ ಪ್ರಾರಂಭಿಕ ಭಕ್ತರಿಗೆ, ಯಾರು ಕೃಷ್ಣ ಪ್ರಜ್ಞೆ ಹಿಡ್ಕೊಂಡು ಅದರಲ್ಲಿ ಈಗ ಗೋಪಿಯರು ಇದಾರಲ್ಲ ನೋಡಿ, ಗೋಪಿಯರು ಇವರೆಲ್ಲ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ತರ ಅಲ್ಲಿ ಕಾಣುತ್ತೆ, ನೋಡಿ ಬೇಕಿದ್ರೆ. ಆದ್ರೆ ಶಾಸ್ತ್ರಕ್ಕೆ ವಿರುದ್ಧ ಅಲ್ಲ, ಆದ್ರೆ ಆ ತರ ಕಾಣುತ್ತೆ. ನೋಡಿ, ಯಾರು ಶಾಸ್ತ್ರಗಳ ಚಕ್ಷುವಿಂದ ನೋಡಕ್ ಹೋದ್ರೆ ಇದೇನೋ ತಪ್ಪು ಅನ್ಸುತ್ತೆ. ಪರಕೀಯ ಭಾವ ನೋಡಿ, ಬೆಣ್ಣೆ ಕದಿಯೋದು ನೋಡಿ, ಇಂಥ ಕೆಲವ್ರನ್ನೆಲ್ಲ ಕೊಲ್ಲುವಂಥದ್ದು, ದ್ರೋಣರನ್ನ ಕೊಲ್ಲುವಂಥದ್ದು ನೋಡಿ, ಈ ಕರ್ಣನನ್ನ ಕೊಲ್ಲುವಂಥದ್ದು ನೋಡಿದ್ರೆ ಶಾಸ್ತ್ರಕ್ಕೆ ವಿರುದ್ಧ ತರ ಕಾಣುತ್ತೆ ನೋಡಿ. ಅದನ್ನೇ ಬ್ರಹ್ಮ ಸಂಹಿತದಲ್ಲೂ ಹೇಳೋದು ನೋಡಿ, ಆತ್ಮ ಭಕ್ತರಿಗೆ ಕಾಣ್ತಾನೆ ನೋಡಿ, ವೇದಗಳಿಂದ ಮುಖಾಂತರ ಹೋದ್ರೆ ಕಾಣೋದಿಲ್ಲ ನೋಡಿ. ಅದನ್ನೇ ನಮ್ಮ ದಾಸರು ಕೂಡ ಹಾಡ್ತಾರೆ, ನಿಗಮಕ್ಕೆ ಸಿಲುಕದ ಅಂತ ಬರುತ್ತೆ. ಆಡಿಸಿದಳೆ ಶೋಧೆ ತನ್ನ ಮಗನೆಂದು ತಿಳಿಯುತ್ತಾ ಅಲ್ಲಿ ನಿಗಮಕ್ಕೆ ಸಿಲುಕದ ಅಂತ ಬರುತ್ತೆ ಅಲ್ಲಿ ಪದ. ನಿಗಮ ಅಂದ್ರೆ ವೇದಗಳು ಅಂತ ನೋಡಿ. ಹಂಗೆ ಕೆಲವು ಸತಿ ವಿಚಾರಗಳು ಹಿಂಗೆಲ್ಲ ಇದೆ. ಶಾಸ್ತ್ರಗಳ ಮುಖಾಂತರ ಹೋದ್ರೆ ಒಂದು ಹಂತಕ್ಕೆ ನಮ್ಮನ್ನ ತಯಾರಿ ಮಾಡತ್ತೆ ಅಂತ ನಮ್ಮ ಆಚಾರ್ಯರು ಹೇಳ್ಕೊಡ್ತಾರೆ. ಅದಕ್ಕೆ ನಮ್ಮ ಇಸ್ಕಾನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎರಡನ್ನೂ ಅನುಸರಿಸ್ತಾರೆ. ಏನದು? ವೈದಿಕ ವಿಧಿ, ಭಾಗವತ ವಿಧಿ. ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಈ ವೈದಿಕ ವಿಧಿಯನ್ನ ಪಕ್ಕಕ್ಕಿಟ್ಟು ಭಾಗವತ ವಿಧಿಯನ್ನೇ ನಡ್ಕೊಂಡು ಬರ್ತಿದ್ರು. ಅಲ್ಲಿ ಅಪಸಂಪ್ರದಾಯಗಳು ಉಟ್ಕೊಂಡ್ಬಿಟ್ರು. ಅದನ್ನ ಗಮನಿಸ್ತಾರೆ ಭಕ್ತಿ ವಿನೋದ್ ಠಾಕೂರ, ಮುಖ್ಯವಾಗಿ ಅವ್ರ ಮಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದರು ಗಮನಿಸ್ತಾರೆ. ಈ ಅಪಸಂಪ್ರದಾಯಗಳೀಗ ವಿಜೇತ ಮತಜವ್ರು ಲೀಸ್ಟ್ ಹೇಳಿದ್ರೆ ನೋಡಿ, ಹಂಗೆಲ್ಲ ಅಪಸಂಪ್ರದಾಯಗಳು ಉಟ್ಕೊಂಡ್ಬಿಟ್ಟಿದಾವೆ. ಯಾಕೆ? ವೈದಿಕ ಪರಂಪರೆಯನ್ನ ಬಿಟ್ಟಿರೋ ಕಾರಣವಾಗಿ ನೋಡಿ. ಅದಕ್ಕೋಸ್ಕರನೇ ಇಸ್ಕಾನ್ ನಮ್ಮ ಗೌಡಿಯ ಪರಂಪರೆಯಲ್ಲಿ ನೋಡಿ, ಅಲ್ಲಿ ಈ ಸನ್ಯಾಸ, ಬ್ರಹ್ಮಚರ್ಯ, ವರ್ಣಾಶ್ರಮ ಧರ್ಮವನ್ನ ತರ್ತಾರೆ ವಾಪಸ್. ಇದು ಆಗಿನ ಕಾಲದಲ್ಲಿ ಇದ್ದಂತ ಗೌಡಿಯ ವೈಷ್ಣವರಿಗೆ ಇಷ್ಟ ಆಗಲ್ಲ. ಕೆಲವರಿಗೆಲ್ಲ ಅವರೆಲ್ಲ ಒಪ್ಪಲ್ಲ ನೋಡಿ, ಅವ್ರಿಗೆಲ್ಲ ಅಸಹ್ಯ, ತಿರಸ್ಕಾರ ನೋಡಿ. ಸನ್ಯಾಸಿ, ಈ ಸ್ಯಾಫ್ರನ್ ಬಟ್ಟೆ ಇದೆಲ್ಲ ಎಲ್ಲಿದೆ ಗೌಡಿ ವೈಷ್ಣವದಲ್ಲಿ? ಯಾರು ಹೇಳಿದ್ರು? ಚೈತನ್ಯ ಚರಿತಾಮೃತದಿಂದ ಕೆಲವೊಂದನ್ನು ಉಲ್ಲೇಖ ಮಾಡ್ತಾರೆ. ಕಿಬನ್ಯಾಸಿ ನೋಡಿ, ಈ ತರದ್ದು ಹೇಳ್ತಾರೆ. ಒಂದು ಶ್ಲೋಕ ಹೇಳ್ತಾರೆ, ಯಾರಿಗೆ ಕೃಷ್ಣ ತತ್ವ ಗೊತ್ತಿರ್ತ ಅವರೇ ಗುರು ಅಂತ ನೋಡಿ. ಯಾರು ನ್ಯಾಸಿ ಸನ್ಯಾಸಿ ಆಗಿರ್ಲಿ, ಅಥವಾ ಅವನು ಇನ್ನೇನು ಗೃಹಸ್ಥನಾಗಿರ್ಲಿ, ಅವನು ವಾನಪ್ರಸ್ಥಿ ಆಗಿರ್ಲಿ, ಇನ್ನೇನೇ ಆಗಿರ್ಲಿ, ಮತ್ತೇನೇ ಆಗಿರ್ಲಿ ಅಂತ ಒಂದು ಶ್ಲೋಕ ಬರುತ್ತೆ. ಏನೇ ಆಗ್ಲಿ ನೋಡಿ, ಅಲ್ಲಿ ಬಾಬಾಜಿಗಳಾಗಿ ಬರ್ತಿರ್ತಾರೆ ಪರಂಪರೆಯಲ್ಲಿ ನೋಡಿ. ಭಕ್ತಿ ವಿನೋದ್ ಠಾಕೂರ್ ಕೂಡ ಬಾಬಾಜಿ ವೇಷ ಹಾಕೊಂಡಿರ್ತಾರೆ. ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ಕೂಡ ಬಾಬಾಜಿ ಆಗಿರ್ತಾರೆ. ಭಕ್ತಿ ವಿನೋದ್ ಠಾಕೂರ್ ಅವರ ಗುರುಗಳು ನೋಡಿ ಜಗನ್ನಾಥ್ ದಾಸ್ ಬಾಬಾಜಿ ನೋಡಿ, ಇವರೆಲ್ಲರೂ ಬಾಬಾಜಿಗಳಾಗಿರ್ತಾರೆ. ಬಾಬಾಜಿಗಳು ಅಂದ್ರೆ ಅವ್ರಿಗೆ ಸಖಿ ವೇಷ ಅಂತ ನೋಡಿ, ಅವರು ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಸಖಿಗಳು ಅಂತ ಅವರೆಲ್ಲ ನೋಡಿ. ಹಂಗೆ ಆಗಿ 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 ಅಪಸಂಪ್ರದಾಯಗಳು ಉಟ್ಕೊಂಡ್ಬಿಟ್ಟು ಇದನ್ನ ಗಮನಿಸಿದಂತ ಭಕ್ತಿ ಸಿದ್ಧಾಂತ ಠಾಕೂರ್ ಇಲ್ಲ ಇದನ್ನ ಏನೋ ಬದಲಾವಣೆ ತರಬೇಕು, ಇದು ಹಿಂಗೆ ಹೋದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಅವರು ಮೊದಲು ಸನ್ಯಾಸ ದೀಕ್ಷೆಯನ್ನ ಅವರ ಗುರುಗಳಿಂದ ತಗೊಳ್ತಾರೆ. ಫೋಟೋ ಇಟ್ಕೊಂಡು ತಗೊಳ್ತಾರೆ. ಗೌರಕಿಶೋರ್ ದಾಸ್ ಬಾಬಾಜಿ ಅವರ ಫೋಟೋ ಮುಂದೆ ಇಟ್ಕೊಂಡು ಸನ್ಯಾಸ ದೀಕ್ಷೆಯನ್ನ ಅವರಿಂದ ತಗೊಳ್ತಾರೆ. ಇದನ್ನೇ ಚಾಲೆಂಜ್ ಮಾಡ್ತಾರೆ ಕೆಲವರು. ಇದು ಶಾಸ್ತ್ರದ ಪ್ರಕಾರ ಇದೆಯಾ, ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿ ಇದು ಅವ್ರಿಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇತ್ತು. ಕೆಲವರಿಗೆ ಕೊಟ್ಟು ಋತ್ವಿಕ್ ಸಿಸ್ಟಮ್ ಕರೆಕ್ಟ್ ಅಂತಾರೆ ಪ್ರಭು. ನೋಡಿ, ಈ ತರದ್ದು ಅಪಸಂಪ್ರದಾಯಗಳಿಗೆ ಏನೇನೋ ಕಾರಣ ನೋಡಿ. ಇಡೀ ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ಗುರು ಪರಂಪರೆ, ಜೀವಂತ ಗುರು,
ನೋಡಿ ಈ ಶ್ಲೋಕದಲ್ಲೂ ಈ ಭಾವಾರ್ಥದಲ್ಲೂ ಕೂಡ ಹೇಳ್ತಾರೆ, ಕೊನೆಯಲ್ಲಿ ಹೇಳ್ತಾರೆ ಪ್ರಭುಪಾದರು ಏನಂತ ಹೇಳ್ತಾರೆ ಇಲ್ಲಿ. ಆದರೆ ಉನ್ನತಿಯ ಮಾರ್ಗಕ್ಕೆ ಮತ್ತು ಮೇಲಿನ ಹಂತಕ್ಕೆ ಕೊರೆದೊಯ್ಯಬಲ್ಲ ಯೋಗ್ಯನಾದ ಸದ್ಗುರುವಿನ ಮಾರ್ಗದರ್ಶನ ಪಡೆಯಲು ಸಾಧ್ಯವಾದರೆ ಮನುಷ್ಯನ ಬದುಕು ಯಶಸ್ವಿ ಆಗುತ್ತದೆ. ನೋಡಿ ಫೋಟೋ ಮುಂದೆ ಹೋಗಿ ಮಾರ್ಗದರ್ಶನ ತಗೋಬೋದಾ? ಪ್ರಭುಪಾದ್ರ ಫೋಟೋ ಮುಂದೆ ಅವ್ರ ವಿಗ್ರಹ ಮುಂದೆ ನಿಂತ್ಕೊಂಡು ಮಾರ್ಗದರ್ಶನ ಸಿಗುತ್ತಾ? ಪ್ರಭುಪಾದ್ರ ನಿಮ್ಗೆ ಬೈತಾರ? ತಗೋಬೇಕು. ಇಲ್ಲ ಫೋಟೋ ನಿಂತ್ಕೊಂಡ್ರೆ ಪ್ರಭುಪಾದ್ರ ಫೋಟೋದಲ್ಲಿ ಬೈತಾರ ನಿಮ್ಮನ್ನ? ಬೈಯಲ್ಲ ತಿದ್ದುತ್ತಾರ? ಪ್ರಭು. ಏನು ಇಲ್ಲ ಗೊತ್ತಿಲ್ಲ. ಪ್ರಭುಜಿ. ಜೀವಂತ ಗುರು ಬೇಕು. ಜೀವಂತ ಗುರು ಬೇಕು. ಜೀವಂತ ಗುರು ಬೇಕು. ಕಿವಿ ಹಿಂಡ್ಬೇಕು. ನೋಡಿ ಗುರು ಮಹಾರಾಜರು ಎಷ್ಟೋ ಜನ ತಮ್ಮ ಶಿಷ್ಯರಿಗೆ ಕಿವಿ ಹಿಂಡಿದ್ದಾರೆ. ನೋಡಿ ಶಿಲ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದರು ಗುರು ಮಹಾರಾಜರನ್ನ ಕೆಲವು ಸರ್ತಿ ಹಿಗ್ಗ ಮುಗ್ಗ ಜಾಡ್ಸಿ ಬೈದಿದ್ದಾರೆ. ಹೆಂಗ್ ಬೈದಿದ್ದಾರೆ ಅಂತಂದ್ರೆ ನೋಡಿ ಅವ್ರು ಬಿಟ್ಟು ಓಡೋಗ್ಬಿಡ್ಬೇಕು ಹಂಗ ಬೈದಿದ್ದಾರೆ. ಬೈಸ್ಕೋಬೇಕು. ಬೈಸ್ಕೊಂಡವನೇ ಒಬ್ಬ ಒಳ್ಳೆಯವನಾಗೋದು, ತಿದ್ಕೊಳ್ಳೋದು, ತೀಡೋದು. ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಶ್ರೀಲ ಪ್ರಭುಪಾದ ಹತ್ರ ಎಷ್ಟೋ ಸತಿ ಬೈಸ್ಕೊಂಡಿದ್ದಾರೆ. ನೋಡಿ ನಮ್ಮ ಗುರು ಮಹಾರಾಜರು ಕೂಡ ಅವ್ರ ಶಿಷ್ಯರಿಗೆ ಕೆಲವ್ರನ್ನ ಚಾಸ್ಟೈಸ್ ಬೈತಾರೆ. ನೋಡಿ ಅದನ್ನೇ ನಾವು ದೀಕ್ಷೆ ಕಾಲದಲ್ಲಿ ಬರ್ಕೊಡ್ಬೇಕು ಅಂಡರ್ಟೇಕಿಂಗ್ ಅಲ್ಲಿ. ನಿಮ್ಮನ್ನ ಗುರುಗಳು ಕೆಲವು ಸತಿ ಕೆಲವು ಕಾರಣಕ್ಕೋಸ್ಕರ ನಿಮ್ಮನ್ನ ದಂಡಿಸ್ಬೇಕಾಗತ್ತೆ, ಬೈಬೇಕಾಗತ್ತೆ. ನೀವು ತಯಾರ ಅಂತ ಕೆಲವೊಂದು ಪ್ರಶ್ನೆ ಕೇಳಿರ್ತಾರೆ. ನಿಮ್ಗೆ ಎಷ್ಟು ಜನ ಜ್ಞಾಪಕ ಇದೀವಿ ಅದು ಗೊತ್ತಿಲ್ಲ. ನೋಡಿ ಹಂಗೆ ಜೀವಂತ ಗುರು ಬೇಕು, ಸದ್ಗುರು ಬೇಕು. ನೋಡಿ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದರು. ಹರೇ ಕೃಷ್ಣ. ನೋಡ್ರಿ ಹಂಗೆ ನೋಡಿ ಈ ಭಾವಾರ್ಥ ಓದ್ಲೇಬೇಕು. ಈಗ ಸಮಯ ಇಲ್ಲ, ನಾಳೆ ಮುಂದುವರ್ಸೋಣ. ನಾಳೆ ಈ ಭಾವಾರ್ಥವನ್ನೇ ಚರ್ಚೆ ಮಾಡೋಣ. ಮತ್ತೆ ಇನ್ನೂ ಈ ವಿಷಯಗಳು ಯಾರಾದ್ರೂ ಇನ್ನು ಪ್ರಶ್ನೆ ಕೇಳೋದು. ಇಡೀ 16ನೇ ಅಧ್ಯಾಯದ ನೋಡಿ ಒಂದು ಮೆಲುಕು ಹಾಕುವಂಥದ್ದು, ಅದ್ರ ಮೇಲೆ ಚರ್ಚೆ ಮಾಡೋದು, ಪ್ರಶ್ನೆ ಉತ್ತರಗಳು ತಗೊಳ್ಳೋದು. ತಾವೇನಾದ್ರೂ ನೋಡಿ ಹೇಳುವಂಥದ್ದು ಇದ್ರೆ ಇದೆಲ್ಲ ಕೇಳುವಂಥದ್ದು ನಾಳೆ ಮಾಡೋಣ. ಈಗ ಸಮಯ ಆಗೋಯ್ತು. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ವಿಶೇಷ ದಿನಗಳಿದಾವ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ. 4 ಅಂಶಗಳನ್ನ ಹೇಳಿದೆ ನಾನು ಇವತ್ತು. ಏನದು? ಶಾಸ್ತ್ರಗಳ ಸಂಪ್ರದಾಯ, ಏನೇನು 4? ಸಂಪ್ರದಾಯ, ಮನಸ್ಥಿತಿ, ಸಂಪ್ರದಾಯ, 4 ನಿಯಮಕ್ಕೆ ವಿರುದ್ಧವಾಗಿ ಇರಬಾರ್ದಂತ ಪ್ರಭು. 4 ನಿಯಮಗಳಿಗೆ ವಿರುದ್ಧವಾದಂತ ಯಾವ್ದಾದ್ರು ಸಂಪ್ರದಾಯ ನಮ್ಮಲ್ಲಿ ಈಗಾಗ್ಲೇ ಆಚರಣೆಯಲ್ಲಿ ಇದ್ರೆ, ನಮ್ಮ ಕುಲಾಚಾರದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜಾತಿಯಲ್ಲಿ, ನಮ್ಮ ಗ್ರಾಮದಲ್ಲಿ ನಾವು ಅದನ್ನ ಮಾಡಬಾರ್ದು ಅಷ್ಟೇ. ಯಾರು ಏನೇ ಹೇಳಿ ದಯವಿಟ್ಟು ಮಾಡಕ್ ಹೋಗ್ಬೇಕು. ನೋಡಿ ವೈಷ್ಣವ ಸತ್ವ ಸಿದ್ಧಾಂತಕ್ಕೆ ಅಂಟ್ಕೊಳ್ಳಿ. 4 ನಿಯಮಗಳು ಮುರಿಬಾರ್ದು. ನೋಡಿ ಇದು ಸಂಪ್ರದಾಯ. ಅದಾದ್ಮೇಲೆ ಏನು ಚರ್ಚೆ ಆಯ್ತು? ಸಂಪ್ರದಾಯ, ಆಮೇಲೆ ನಮ್ಮ ಮನಸ್ಥಿತಿ ಪ್ರಭು. ಮನಸ್ಥಿತಿ. ನೋಡಿ ಮೂಡ್ ಮೇಲೆ ಹೋಗ್ತೀವಿ ನಾವು. ನಮ್ಗೆ ಇಷ್ಟ ಇದ್ರೆ ಮಾಡ್ತೀವಿ, ಕಷ್ಟ ಇದ್ರೆ ಬಿಡ್ತೀವಿ. ನಮ್ಗೆ ಮೂಡ್ ಬಂದ್ರೆ ಭಕ್ತಿ, ಇಲ್ದೇ ಇದ್ರೆ ನೋಡಿ ಹಿಂಗಲ್ಲ. ಮೂಡ್ ಪ್ರಕಾರ ಹೋಗ್ಬಾರ್ದು. 3ನೇದೇನು? ಶೋಕಿ, ಫ್ಯಾಷನ್ ಅಂತ ಮಾಡೋದು. ಫ್ಯಾಷನ್ ಟ್ರೆಂಡ್, ಫ್ಯಾಷನ್ ಅಂತ ಮಾಡೋದು. ಹಂಗೂ ಮಾಡಬಾರ್ದು. 4ನೇದು ಯಾವುದು? ಲಾಜಿಕ್ ಅಂಡ್ ಪ್ರಕಾರ ಇದೆ ಹಂಗಾಗಿ ಮಾಡ್ತೀನಿ, ಲಾಜಿಕ್ ಆಗಿದಿಲ್ಲ ಮಾಡಲ್ಲ, ಹಂಗಲ್ಲ. ನೋಡಿ ಹಂಗಲ್ಲ. ಶಾಸ್ತ್ರಗಳಲ್ಲಿ ಏನಿದೆಯೋ ಅದನ್ನ ಸರಿಯಾಗಿ ಯಥಾವತ್ತು ಅರ್ಥ ಮಾಡ್ಕೊಂಡು ಬದುಕುವಂಥದ್ದು, ಗುರುಗಳ ಮಾರ್ಗದರ್ಶನ ತಗೊಂಡು ಅರ್ಥ ಮಾಡ್ಕೊಂಡು ಬದುಕೋತರ ಮಾಡ್ಬೇಕು. ನನ್ನ ಲಾಜಿಕ್ಗೆ ಇದು ಸರಿ ಹೋಗ್ತಾ ಇಲ್ಲ, ನನ್ನ ರೀಸನ್ಗೆ ಇದು ಸರಿ ಹೊಂದುತ್ತಾ ಇಲ್ಲ, ನಾನ್ ಮಾಡಲ್ಲ ಅಂತ ಹೇಳು. ಕೆಲವು ಸತಿ ಇಲ್ಲಾಜಿಕಲ್ ಆಗಿ ಕಾಣುತ್ತೆ. ಉದಾಹರಣೆಗೆ ಹಸುವಿನ ಸಗಣಿ, ಹಸುವಿನ ಮಲ, ಅದು ನಮ್ಮ ಸಂಪ್ರದಾಯದಲ್ಲಿ ಹಸುವಿನ ಸಗಣಿಯನ್ನು ಎಲ್ಲಾದ್ರೂ ಬಳಸ್ಕೋತೀವ ನಾವು? ಹೌದು ಪ್ರಭು. ಎಲ್ಲ ಕಡೆ ಬಳಸ್ತೀವಿ ಪ್ರಭು. ಎಲ್ಲ ಒಳ್ಳೇದಕ್ಕೆಲ್ಲಾನು ಸಗಣಿ ಗಂಜಲ ಎರಡನ್ನೂ ಬಳಸ್ತೀವಿ. ನೋಡಿ ಇದು ಲಾಜಿಕ್ಗೆ ಕೆಲವರಿಗೆ ಇಲ್ಲಾಜಿಕಲ್ ಅನ್ಸುತ್ತೆ. ನೋಡಿ ಇದು ತಾತ್ವಿಕವಾಗಿ ಒಂಥರ ಉಲ್ಟಾ ಅನ್ಸುತ್ತೆ. ಅಯ್ಯಯ್ಯೋ, ಆ ಹಸುವಿನ ಕಕ್ಕಸ್ಸು, ಹಸುವಿನ ಉಚ್ಚೆ, ಅದಂತಂದು ಇವರೆಲ್ಲ ವಿಧಿವಿಧಾನಗಳಲ್ಲಿ ಬಳಸ್ತಾರಲ್ಲ. ನೋಡಿ ಈ ತರದ್ ಅನ್ಸುತ್ತೆ ಕೆಲವು ಸತಿ. ನನ್ನ ಲಾಜಿಕ್ಗೆ ಅದು ಸರಿ ಹೊಂದುತ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡಿ ಹಂಗೆ 4 ವಿಷಯಗಳು.
ಆದ್ರೆ ನಮ್ಗೆ ಯಾವಾಗ್ಲೂ ಶಾಸ್ತ್ರ ನಮ್ಗೆ ಬೆಳಕಾಗಿರ್ಬೇಕು ಅನ್ನೋದು. ಇನ್ನೊಂದು ಹಂತ ಮುಂದೆ ಹೋದ್ರೆ ಶಾಸ್ತ್ರಗಳನ್ನು ಕೂಡ ಮೀರೋದು ಅಂತ ನಾವು ಚರ್ಚೆ ಮಾಡಿದ್ವಿ. ಇಷ್ಟು ಸಾರಾಂಶ. ಇನ್ನು ಏನಾದ್ರು ತತ್ವಗಳಿದ್ರೆ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ಹರೇ ಕೃಷ್ಣ. ಸಮಯ ಆಗ್ತಾ ಇದೆ. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಓಕೆ ಓಕೆ. ಏನ್ ಹೆಸರು ಮಾತಾಜಿ? ರಾಜಶೇಖರ್ ಸುಜಾತ. ಸುಜಾತ ಮತ್ತೆ ಇನ್ನೊಂದ್ ಹೆಸರು ಏನಂದ್ರಿ? ರಾಜಶೇಖರ್. ರಾಜಶೇಖರ್. ಹಾ. ನೀವ್ ಎಲ್ಲಿಂದ ಮಾತಾಜಿ? ಪದ್ಮಾವತಿ ಮಾತಾಜಿ ಅವರೇ, ನಿಮ್ ಪರಿಚಯ ಇದೆ ನನ್ಗೆ. ಹೌದು, ಚಂದ್ರಕಲಾ ಅವ್ರ ಸಿಸ್ಟರ್ ಪ್ರಭುಜಿ ನಾನು. ಹಾ, ಚಳ್ಳಕೆರೆ ಚಂದ್ರಕಲಾ ಮಾತಾಜಿ ಅವ್ರ ಸಿಸ್ಟರ್ ಅಲ್ವಾ? ಹೌದು. ಹೌದೌದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ವರ್ಣರೇಖಾ ನನ್ನ ಮಗಳದು ಇದು ಹುಟ್ಟಿದ ಹಬ್ಬ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಪ್ರಭುಜಿ. ನಾವು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ, ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ಶುಭ. ಹೇಳಮ್ಮ. ಸರ್ ಅದ್ವಿಕಾಗೆ ಅಡ್ಮಿಟ್ ಮಾಡಿದ್ದು ಸರ್. ಓಕೆ. ಹಾ ಸರ್, ಅದು ಸ್ವಲ್ಪ ಪ್ರೇಯರ್ ಮಾಡ್ಬೇಕಾಗಿತ್ತು ಸರ್. ಹಾ, ಮಾಡ್ತೀವಿ. ಹರೇ ಹಾ ಕೃಷ್ಣ. ಸರ್. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ರಾಜಶೇಖರ್ ಪ್ರಭು ಮತ್ತೆ ಅವ್ರ ಹೆಸರು ಏನಂದ್ರಿ ಮಾತಾಜಿ? ಯಾರ ವೆಡ್ಡಿಂಗ್ ಆನಿವರ್ಸರಿ ಅಂದ್ರಿ? ರಾಜಶೇಖರ್ ಏನಂದ್ರಿ? ಸುಜಾತ. ಇವರ ವೆಡ್ಡಿಂಗ್ ಆನಿವರ್ಸರಿ. ಮತ್ತೆ ಪ್ರೇಮ ರಾಘವ್ ಮಾತಾಜಿ ಅವರ ಮೊಮ್ಮಗಳು ಸ್ವರ್ಣರೇಖಾ. ಸ್ವರ್ಣರೇಖಾ ಪ್ರಭುಜಿ ಇವರ ಜನ್ಮದಿನ. ನಾವೆಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇವರಿಗೆ ಶುಭಾಶಯಗಳನ್ನ ಹೇಳೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಅದ್ವಿಕಾ ಅವರು ಬೇಗ ಗುಣಮುಖವಾಗ್ಲಿ, ಭಗವಂತನ ವಿಶೇಷ ರಕ್ಷಣೆ ಇರ್ಲಿ ಅವ್ರಿಗೆ ಅಂತ ಹೇಳಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ಕೃಷ್ಣ. ಮಾತಾಜಿ ನೀವೇನಾದ್ರೂ ಹೇಳಕ್ ಬಯಸ್ತಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಅದೇ ಪ್ರಭುಜಿ, ಈಗ ಜನ್ಮಾಷ್ಟಮಿ ನಡೀತಾ ಇದೆ ಚಳ್ಳಕೆರೆಯಲ್ಲಿ. ಹಾಗಾಗಿ ಎಲ್ಲರಿಗೂ ಇನ್ವೈಟ್ ಮಾಡೋಣ ಅಂತ ಹೇಳಿ ಮಾತಾಡ್ತಿದ್ದೀನಿ ಪ್ರಭುಜಿ. ಇದೇ ಸ್ಯಾಟರ್ಡೆ ನಡೀತಾ ಇದೆ. ಈ ಸ್ಯಾಟರ್ಡೆ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ ಅಭಿಷೇಕ ಎಲ್ಲ ಇರುತ್ತೆ. ಕೀರ್ತನೆ, ಆರತಿ, ಪ್ರವಚನ, ಮಕ್ಕಳಿಗೋಸ್ಕರ ಕಾಂಪಿಟೇಷನ್ಸ್ ಕೂಡ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಹತ್ರದಲ್ಲಿದ್ದೀರಾ ದಯವಿಟ್ಟು ಬನ್ನಿ ಅಂತ ಹೇಳಿ ಕೇಳ್ಕೊಂತೀನಿ ಪ್ರಭುಜಿ. ಹೀಗೆ ಮುಂದುವರಿ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಶ್ವೇತಾ ಮಾತಾಜಿ ನೀವು ಕಾರ್ಯಕ್ರಮ ಹೋಗಿ. ಶ್ವೇತಾ ಮಾತಾಜಿ, ನನಗೆ ತುಂಬಾ ಲೇಟ್ ಆಗೋಯ್ತು, ನೀವು ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಮಾತಾಜಿ. ಇಲ್ವಾ ಶ್ವೇತಾ ಮಾತಾಜಿ ಅವರಲ್ಲಿ? ಇದೇನ್ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ನಾನು ವಿಜೇತಾ ಮಾತಾಜಿ ಅವ್ರನ್ನ ಹೋಸ್ಟ್ ಮಾಡ್ತಿದ್ದೀನಿ. ಮುಂದುವರಿಸಿ ಮಾತಾಜಿ. ಹಾಗೆ ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಣಾಮ. ಲೇಟ್ ಜನ್ಮಾಷ್ಟಮಿ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು. ದಂಡಾಲ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಜನ್ಮಾಷ್ಟಮಿ ಶನಿವಾರ ದಿನ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 1 ಗಂಟೆಗೆಲ್ಲ ಮುಗ್ದೋಗುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಎಲ್ಲಾರು ಬಂದು ಸಹಕರಿಸಿ ತಮ್ಮ ತನುಮನ ಧನದಿಂದ ಆಶೀರ್ವದಿಸಿ ನಮ್ಮನ್ನು ಪ್ರೋತ್ಸಾಹಿಸ್ಬೇಕಂತ ಬೇಡ್ಕೊಳ್ತಾ ಇದ್ದೀನಿ ಮಾತಾಜಿ. ಎಲ್ಲ ಇಲ್ಲಿ ಇರೋ ಸುತ್ತಮುತ್ತ ಇರೋರು ಎಲ್ಲಿರ್ಲು ಇದ್ರು ಬಂದು ಹೋಗ್ಲಿ ಅಂತ ನನ್ನ ಬೇಡಿಕೆ ಮಾತಾಜಿ. ಹರೇ ಕೃಷ್ಣ. ಬರ್ತಾರೆ ಮಾತಾಜಿ. ಯಾರ್ಯಾರು ಹತ್ತತ್ರ ಇರ್ತಾರೋ ಅವ್ರೆಲ್ಲಾನು ಬರ್ತಾರೆ ಮಾತಾಜಿ. ಹರೇ ಕೃಷ್ಣ.
ನೀವು ಸಾಯಂಕಾಲ ಮಾಡ್ತೀರಿ ಅಂತ ಇದ್ದೀರಾ, ನಾವು ಬೆಳಿಗ್ಗೆ ಮಾಡ್ತಾ ಇದ್ದೀರಿ, ಬಂದು ಹೋಗ್ಬೋದಲ್ಲ. ಹಾ ಮಾತಾಜಿ, ತಯಾರಿ ಇರ್ತತಲ್ಲ ಮಾತಾಜಿ, ಪಾಪ ತಯಾರಿ ಮಾಡ್ಕೊಳ. ಹೌದು ಮಾತಾಜಿ, ಎಲ್ಲ ಒಂದೇ ದಿನನೇ ಮಾಡ್ಬೇಕು ಅಂದ್ಬಿಟ್ರು ಮಾತಾಜಿ, ಇಲ್ದ್ರೆ ನಾವ್ ಒಂದು ವಾರ ಹಿಂದೆ ಇಟ್ಕೊಳ್ತಾ ಇದ್ರಿ. ಹಾ ಹಾ ಅವತ್ತೇ ಮಾಡ್ಬೇಕು ಅಂದ್ಬಿಟ್ರು, ಇಲ್ಲ ಅಂದ್ರೆ ನಾವ್ ಬೇರೆ ದಿನನೇ ಇಟ್ಕೊಳ್ಬೇಕು ಅಂತ ಇದ್ದಿದ್ದು. ವರ್ಷ ವರ್ಷ ಹಂಗೆ ಇಟ್ಕೊಳ್ತಾ ಇದ್ದಿದ್ದು, ಒಂದು ವಾರ ಹಿಂದೆ ಇಟ್ಕೊಳ್ತಾ ಇದ್ರಿ. ಈ ಸತಿ ಇಲ್ಲ, ಜನ್ಮಾಷ್ಟಮಿ ದಿನನೇ ಮಾಡ್ಬೇಕು ಅಂತ ಎಲ್ಲಾರು ಕೇಳಿದ್ರು. ಅದರಿಂದ ದೇವಸ್ಥಾನ ಸ್ಟಾರ್ಟ್ ಆಗ್ತಾ ಇದೆ, ಬರೋ ವರ್ಷದಿಂದ ದೇವಸ್ಥಾನ ಪೂರೈಸ್ತಾ ಇದ್ದಾರೆ. ಅದ್ರಿಂದ ದೇವಸ್ಥಾನ ಸ್ಟಾರ್ಟ್ ಆದ್ಮೇಲೆ ದೇವಸ್ಥಾನದಲ್ಲಿ ಹಬ್ಬದ ದಿನನೇ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಈ ವರ್ಷದಿಂದನೇ ಹಬ್ಬದ ದಿನನೇ ಸ್ಟಾರ್ಟ್ ಮಾಡಿದ್ರಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರಿ ಕೃಷ್ಣ. ಹರಿ ಬೋಲ್ ಮಾತಾಜಿ, ಮಾತಾಜಿ ನೀವು, ನಿರ್ಮಲಾ ಮಾತಾಜಿ, ಶ್ವೇತಾ ಮಾತಾಜಿ, ಎಲ್ಲಾರು ಬನ್ನಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಯಾರ್ಯಾರು ಜನ್ಮಾಷ್ಟಮಿ ಮಾಡ್ತಾರೆ ಎಲ್ಲ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ಒಂದ್ಸರಿ ಪ್ರೇಯರ್ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಹರೇ ನಮ್ಮೂರಲ್ಲಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಪಾಗೋಡದಲ್ಲೂ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಪ್ರಭುಜಿ ಅವ್ರ ಕೃಪೆಯಿಂದ ಮತ್ತೆ ಪ್ರಭುಜಿ ಅವ್ರ ಕೃಪೆಯಿಂದ ಮಾಡ್ತಾ ಇದ್ದೀನಿ. ಹಂಗಾಗಿ ಭಾನುವಾರ ಇಟ್ಕೊಂಡಿದೀವಿ ಮಾತಾಜಿ, ನಾನು ಸಾಯಂಕಾಲ ಇಟ್ಕೊಂಡಿದ್ದೀನಿ 4 ಗಂಟೆಯಿಂದ. ಹಂಗಾಗಿ ಎಲ್ಲಾರುನು ಬರ್ಬೇಕಾಗಿ ನಾನು ಕೇಳ್ಕೊಳ್ತಿದ್ದೀನಿ ಮಾತಾಜಿ, ಎಲ್ಲಾರಲ್ಲೂನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಆಶೀರ್ವಾದ ಸ್ವಲ್ಪ ಇರ್ಲಿ ಮಾತಾಜಿ, ಎಲ್ಲ ಚೆನ್ನಾಗಾಗ್ಲಿ ಅಂತ. ಹರೇ ಹರಿ ಕೃಷ್ಣ. ಬೋಲ್ ಮಾತಾಜಿ. ಹರಿ ಬೋಲ್. ಹರಿ ಬೋಲ್ ಮಾತಾಜಿ. ಹರಿ ಬೋಲ್. ಫಸ್ಟ್ ಟೈಮ್ ಕೃಷ್ಣ. ಮಾಡ್ತಾ ಇದ್ದೀನಿ ಮಾತಾಜಿ, ಹಾಗಾಗಿ ವೈಷ್ಣವರ ಆಶೀರ್ವಾದ ಇರ್ಲಿ. ಎಲ್ಲಾರು ವಿಡಿಯೋ ಮಾಡ್ಕೊಳ್ಳಿ ಮಾತಾಜಿ, ವಿಡಿಯೋ ಮಾಡ್ಕೊಂಡು ಎಲ್ಲಾರು ಗ್ರೂಪ್ ಹಾಕೊಳ್ಳೋಣ. ಆಯ್ತು ಮಾತಾಜಿ. ಹರಿ ಬೋಲ್. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹಂಗಾಗಿ ನಿಮ್ಮ ಆಶೀರ್ವಾದ ಎಲ್ಲರೂ ಇರ್ಲಿ. ಭಗವಂತಂದು ಇರುತ್ತೆ ಮಾತಾಜಿ, ಭಗವಂತಂದು ಆಶೀರ್ವಾದ. ಮಾತಾಜಿ ಹರೇ ಎಲ್ಲಾರು ಕೃಷ್ಣ ಮಾತಾಜಿ. ಹರಿ ಬೋಲ್. ಎಲ್ಲೆಲ್ಲಿ ಹೋಗ್ಬೇಕಂಗಿರೋರೆಲ್ಲ ಅಲ್ಲಲ್ಲಿ ಹೋಗ್ಲಿ. ಎಲ್ಲೂ ಆ ಕಡೆ ಈ ಕಡೆ ಹೋಗಕ್ ಆಗ್ದಿರೋರು, ಈ ಬೆಂಗಳೂರು ಕಡೆ ಇರೋರು, ಈ ಕಡೆ ಹತ್ರ ಇರೋರು ನಮ್ಮಲ್ಲಿಗ್ ಬರ್ಲಿ ಅಂತ ನಾನ್ ಬೇಡ್ಕೊಳ್ತಾ ಇದ್ದೀನಿ. ರಾಜೇಶ್ವರಿ ಮಾತಾಜಿ, ಅವತ್ತೇ ಟೆಂಪಲ್ ಅಲ್ಲೂ ಇದೆಯಲ್ಲ ಮಾತಾಜಿ, ಸಾಯಂಕಾಲ ಮಾತಾಜಿ ನೈಟ್ ಮಾತಾಜಿ, ಟೆಂಪಲ್ ಅಲ್ಲಿ ನೈಟು. ಹಾ ಟೆಂಪಲ್ ಅಲ್ಲಿ ನೈಟು, ಅಲ್ಲ ನಮಗ್ ಬೆಳಗ್ಗೆಯಿಂದ ಸರ್ವಿಸ್ ಇದೆ ಮಾತಾಜಿ ಅಲ್ಲಿ. ಅಲ್ಲಿ ಸೇವೆ ಎಲ್ಲ ಇರ್ತೈತಲ್ಲ ಮಾತಾಜಿ, ಇಲ್ಲಿ ಮುಗಿಸ್ಕೊಂಡು ಹೋಗಿರ. ಸ್ವಲ್ಪ ತಲ್ಲಿ ಹೋಗಿ ಸೇವೆ ಇರ್ತೈತಲ್ಲ ಟ್ರೈ ಮಾಡ್ತೀನಿ ಮಾತಾಜಿ, ಟ್ರೈ ಮಾಡ್ತೀನಿ. ಬಂದು ಇಲ್ಲಿ ಮುಗಿಸ್ಕೊಂಡ್ ಬೇಗ ಹೋಗ್ಬಿಡಿರ, ಅಭಿಷೇಕ ಹಾ ಮುಗಿಸ್ಕೊಂಡು ಹೋಗಿ. ನಿಮ್ದು ಬೆಳಗ್ಗೆ 8 ಗಂಟೆಗಲ್ವಾ ಮಾತಾಜಿ ಅಭಿಷೇಕ? ನಮ್ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತೀರಿ, 1 ಗಂಟೆಗೆ ಮುಗಿಸ್ಬಿಡ್ತೀರಿ, ಯಾಕಂದ್ರೆ ಟೆಂಪಲ್ಗೆ ಹೋಗ್ಬೇಕಲ್ಲ. ಹಾ ಸರಿ 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 ಮಾತಾಜಿ, ಟ್ರೈ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಒಂದು ಜನ್ಮಾಷ್ಟಮಿಗಳು ಎಲ್ಲ ತುಂಬಾ ಚೆನ್ನಾಗ್ ನಡೀಲಿ ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ಭಗವಂತ ಶ್ರೀಕೃಷ್ಣ ಕುಣಿದ ಆಡಲಿ. ಹಾ ಖಂಡಿತ ಮಾತಾಜಿ, ಅಲ್ಲೇ ಬಂದು ಉಪಸ್ಥಿತ ಆಗಿರ್ಲಿ ರಾಧಾಕೃಷ್ಣ, ಎಲ್ಲರೂ ಕೂಡ ಭಕ್ತಿಗೆ ಜಾಯ್ನ್ ಆಗ್ಲಿ ಅಂತ ಕೇಳ್ತೀನಿ. ಭಗವಂತ ಕುಣಿದ್ ಆಡ್ಬೇಕು, ಎಲ್ಲಾರು ಕುಣಿದ್ ಆಡ್ಬೇಕು, ಎಲ್ಲಾರು ಚೆನ್ನಾಗ್ ಕುಣೀರಿ, ಚೆನ್ನಾಗ್ ಆಡ್ರಿ, ಚೆನ್ನಾಗ್ ಮಾಡ್ರಿ. ಖಂಡಿತ ಹೌದು ಮಾತಾಜಿ, ಎಷ್ಟು ಜನ ಬರ್ತಾರೋ ಎಲ್ಲರೂ ಭಕ್ತಿಗೆ ಬರ್ಲಿ ಮಾತಾಜಿ, ಅದನ್ನು ಕೇಳ್ಕೊಳ್ಳೋಣ ಎಲ್ಲರೂ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ, ಚೆನ್ನಾಗಾಗ್ಲಿ ಅಂತ. ಹೌದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಹರೇ ರಾಮ 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 ಹೆಂಗೆ ಹಂಗೆ ಕೃಷ್ಣ. ಆದೋನಿಯಲ್ಲಿ ಟೆಂಪಲ್ ಕಟ್ತಾ ಇದಾರೆ ಮಾತಾಜಿ, ಜನ್ಮಾಷ್ಟಮಿ ದಿನ ಭೂಮಿ ಪೂಜೆ ಮಾಡ್ತಾ ಇದಾರೆ. ಅದು ನವಾಬಗಿರಿಯ ಒಂದು ತಾಲೂಕು ಮಾತಾಜಿ, ಆದೋನಿ ನಮಗೆ ಹತ್ರನೇ, ಮಂತ್ರಾಲಯ ಹತ್ರನೇ ಬರುತ್ತೆ. ಅಲ್ಲಿ ಟೆಂಪಲ್ ಆಗ್ತಾ ಇದೆ, ಎಲ್ಲಾರ ಆಶೀರ್ವಾದ ಮಾಡಿ ಮಾತಾಜಿ. ಟೆಂಪಲ್ ಆಗ್ಲಿ ಕೃಷ್ಣ ಮಾತಾಜಿ ಚೆನ್ನಾಗಾಗ್ಲಿ ಆಗ್ಲಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ.
ಹರೇ ಯಶೋದ ಕೃಷ್ಣ. ಹಾ ಮಾತಾಜಿ. ಚಳ್ಕೆರೆ ಬನ್ನಿ ಮಾತಾಜಿ, ಯಶೋದ ಮಾತಾಜಿ. ಅನುಕೂಲ ಆದ್ರೆ ಬರ್ತೀವಿ ಮಾತಾಜಿ. ಬರ್ರಿ ಎಲ್ಲೇ ಮಾತಾಜಿ, ಬಾಳ ದಿವಸ ಆಯ್ತು, ಬನ್ರಿ. ಚಳ್ಕೆರೆಗ್ ಬಂದು ಹಿಂಗೆ ಬರೀರಂತೆ, ಬರ್ರಿ ಮಾತಾಜಿ. ಬನ್ರಿ ಹೋಗುವಂತೆ. ಶನಿವಾರ ಮಾತಾಜಿ. ಹಾ ಮಾತಾಜಿ ಪ್ರಯತ್ನ. ಶನಿವಾರ ಬನ್ರಿ ಮಾತಾಜಿ, ಬೆಳಗ್ಗೆನೆ ಸರಿ ಬನ್ರಿ. ಆಶೀರ್ವಾದ ಮಾಡಿ ಮಾತಾಜಿ, ಬರಕ್ಕೆ ಬರ್ತೀನಿ. ಭಗವಂತ ಮಾಡ್ಕೊಂಡ್ರಿ ಮಾತಾಜಿ, ಗುರುಗಳಿದ್ದಾರೆ. ಜಾತ್ರೆ ಟೆಂಪಲ್ ಆಗ್ತಾ ಇದೆ ಮಾತಾಜಿ. ಮಾತಾಜಿ ಸಂಕಲ್ಪ ಮಾಡ್ಕೊಂಡ್ರೆ ಹಾಗೆ ಆಗುತ್ತೆ ಮಾತಾಜಿ. ಆಯ್ತು ಮಾತಾಜಿ, ಬರೋಣ ಮಾತಾಜಿ. ನಾನ್ ಬರ್ಬೇಕು ಅಲ್ಲಿಗೆ ಅನ್ಕೊಂಡ್ರೆ ಬಂದೇ ಬರ್ತೀವಿ ಮಾತಾಜಿ. ಎಲ್ರು ಬನ್ನಿ ಮಾತಾಜಿ, ಹತ್ರ ಇರೋರೆಲ್ಲ, ಬೆಂಗಳೂರಾಗಿರೋರು ಬನ್ನಿ ಮಾತಾಜಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ ಮಾತಾಜಿ, ಬರ್ತೀನಿ ಮಾತಾಜಿ. ಮುಂದೆ ಒಂದ್ ವರ್ಷ ಸರಿ ಮಾಡಿ ಮಾತಾಜಿ. ಹೌದು ಮಾತಾಜಿ, ಬೆಂಗಳೂರಲ್ಲಿ ಇರೋರೆಲ್ಲ, ಬೆಂಗಳೂರು ಹತ್ರ ಇರೋರೆಲ್ಲ ಬರ್ಬೋದು ಮಾತಾಜಿ. ಬಂದು ಹಂಚ್ಕೊಂಡ್ ಹಂಗೆ ಟೆಂಪಲ್ಗೆ ಹೋಗ್ಬೋದು. ಹಾ ವರ್ಮಾವಲ್ಲಿ ಮಾತಾಜಿ, ವರ್ಮಾವ್ದು ಲೊಕೇಶನ್ ಕೊಡ್ಬೋದಾ? ಹಾ ಮಾತಾಜಿ, ಕೊಡಿಸ್ತೀನಿ ನಾನು ಜಯಮಲಗೆ ಹೇಳಿ. ಹಾ, ಲೊಕೇಶನ್ ಹಾಕಕ್ ಹೇಳಿ ಮಾತಾಜಿ. ಟ್ರೈ ಹಾ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತೀನಿ ಮಾತಾಜಿ ನಾನು. ಮತ್ತೆ ಗ್ರೂಪ್ ಕಲ್ಲಿ ಹಾಕ್ಸ್ತೀನಿ ಬಿಡಿ ಮಾತಾಜಿ. ಹಾ ಸರಿ ಮಾತಾಜಿ, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡಾಲ್ ಪ್ರಣಾಮ ಎಲ್ರಿಗೂ. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ ಕ್ಲಾಸ್? ವಾಂಚಕಲ್ಪ ಹೇಳಿ ಮಾತಾಜಿ. ವಾಂಚಕಲ್ಪ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। श्रील प्रभुपाद की जय। श्रील गुरु महाराज की जय। जय गौर के हरि हरि बोल। ಹರಿ हरे ಓಂ. कृष्ण। ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ.